ಪ್ರೈಸ್ ಕೊಡ್ ಹಾಲೆಲೂಯಾ. ನನ್ನ ಪ್ರೀತಿಯ ಮತ್ತು ಮಕ್ಕಳ ದೇವರ ನಾಮದಲ್ಲಿ ದೇವರ ಆಶ್ರಯದಲ್ಲಿ ನೀವು ಸುರಕ್ಷಿತರಾಗಿ ಬಾಳಿರಿ ಎಂದು ನಾನು ಪ್ರಾರ್ಥಿಸುವೆನು. ಇವತ್ತಿನ ಸಂಜೆ ದೇವರು ನಿಮಗೆ ಆಶೀರ್ವಾದವನ್ನು ನೀಡಲಿ. ಸ್ಪಿರಿಟ್ ಇನ್ ಜೀಸಸ್ ನಾಮದಲ್ಲಿ ಸ್ಪಿರಿಟ್ ಇನ್ ಜೀಸಸ್ ಅಭಿಷೇಕದ ಮುಖಾಂತರ ಸ್ಪಿರಿಟ್ ಇನ್ ಜೀಸಸ್ ಅಭಿಷೇಕವು ನಿಮ್ಮ ಮೇಲೆ, ನಿಮ್ಮ ಮಕ್ಕಳ ಮೇಲೆ, ನಿಮ್ಮ ಎಲ್ಲ ಕಾರ್ಯದ ಮೇಲೆ ಇಳಿದು ಬರಲಿ ಎಂದು ನಾನು ಪ್ರಾರ್ಥಿಸುವೆನು. ಇವತ್ತು ರಾತ್ರಿ ತನ್ನ ವೃತ್ತಿ ಜೀವನಕ್ಕೆ ಹೋಗುವ, ತನ್ನ ಆರ್ಥಿಕ ಪರಿಸ್ಥಿತಿಯನ್ನು ಸರಿಪಡಿಸಲು ಇಚ್ಛಿಸುವ ಎಲ್ಲ ವರ್ಕರ್ಸ್ಗಳಿಗೋಸ್ಕರ ನಾನು ಪ್ರಾರ್ಥಿಸುವೆನು. ಎಲ್ಲ ಕುಟುಂಬದಲ್ಲಿ ವರ್ಕ್ ಮಾಡುವ ವರ್ಕರ್ಸ್ಗಳಿಗೋಸ್ಕರ ನಾನು ಈ ಸಂಜೆ ಪ್ರಾರ್ಥಿಸುವೆನು. ಇಂದಿನ ನೈಟ್ ಶಿಫ್ಟಿಗೆ ಹೊರಡುವ ಎಲ್ಲ ಆ ವರ್ಕರ್ಸ್ಗಳಿಗೆ ನಾನು ಪ್ರಾರ್ಥಿಸುವೆನು. ನನ್ನ ಪ್ರೀತಿಯ ಮುದ್ದು ಮಕ್ಕಳೇ, ಸ್ಪಿರಿಟ್ ಜೀಸಸ್ ಅಭಿಷೇಕವು ನಿಮ್ಮ ಮಧ್ಯದಲ್ಲಿ ಇಳಿದು ಬರಲಿ. ಪವಿತ್ರಾತ್ಮನು ನಿಮಗೆ ಸಹಾಯವನ್ನು ಮಾಡಲಿ. ದೇವರ ಆತ್ಮವು ನಿಮ್ಮನ್ನು ನಡೆಸಿಕೊಂಡು ಹೋಗಲಿ ಎಂದು ನಾನು ಪ್ರಾರ್ಥಿಸುವೆನು. ಹಾಗೂ ಮಾತೆ ಮರಿಯಮ್ಮನವರ ಆಶೀರ್ವಾದ, ಮಾತೆ ಮರಿಯಮ್ಮನವರ ಅಭಿಷೇಕವು ನಿಮ್ಮ ಮಧ್ಯದಲ್ಲಿ ಇಳಿದು ಬರಲಿ ಮತ್ತು ನಿಮಗೆ ತಾಯಿಯ ಹಾಗೆ ಆ ಅಭಿಷೇಕವು ರಕ್ಷಿಸಲಿ ಮತ್ತು ಕಾಪಾಡಲಿ ಎಂದು ನಾನು ಪ್ರಾರ್ಥಿಸುವೆನು. ನೀವು ಹೊರಗಡೆ ಹೋಗುವಾಗ, ನೀವು ಕೆಲಸ ಮಾಡುವಾಗ, ಹಾಗೂ ನೀವು ಕೆಲಸದಲ್ಲಿ ಕಾರ್ಯನಿರತರಾಗುವಾಗ ನಿಮ್ಮ ಮನೆಯವರನ್ನು, ನಿಮ್ಮ ಕುಟುಂಬಸ್ಥರನ್ನು ಕಾಪಾಡಲಿ ಎಂದು ನಾನು ಪ್ರಾರ್ಥಿಸುವೆನು. ಆಮೇನ್, ಆಮೇನ್, ಆಮೇನ್. ಇಂದಿನ ಸಂಜೆಯ ದಿನ ಎಲ್ಲ ವರ್ಕರ್ಸ್ಗಳಿಗೋಸ್ಕರ ಆಶೀರ್ವಾದ ದಿನವಾಗಲಿ ಎಂದು ನಾನು ಪ್ರಾರ್ಥಿಸುವೆನು. ಇಂದು ಸಂಜೆ ಯಾರು ನೈಟ್ ಶಿಫ್ಟಿಗೆ ಎಲ್ಲೆಲ್ಲಿ ಜಗತ್ತಿನಲ್ಲಿ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ಆ ಎಲ್ಲ ದೇವರ ಮಕ್ಕಳಿಗೋಸ್ಕರ ನಾನು ಪ್ರಾರ್ಥಿಸುವೆನು. ಸ್ಪಿರಿಟ್ ಇನ್ ಜೀಸಸ್ ನಾಮದಲ್ಲಿ ಇವತ್ತಿನ ನಿಮ್ಮ ಆ ಅನುದಿನ ಆಹಾರವನ್ನು ನೀವು ಪಡೆಯೋಕ್ಕೆ ಹೋಗ್ತಾ ಇದ್ದೀರಾ, ಆ ಎಲ್ಲ ದೇವರ ಮಕ್ಕಳಿಗೆ ಸ್ಪಿರಿಟ್ ಇನ್ ಜೀಸಸ್ ನಾಮದಲ್ಲಿ ನಾನು ಪ್ರಾರ್ಥಿಸುವೆನು. ಇಂದಿನ ನಿಮ್ಮ ಕಾರ್ಯ, ನಿಮ್ಮ ಕೈಯಲ್ಲಿ ಮಾಡಿದಂತಹ ಕಾರ್ಯ ಆಶೀರ್ವಾದವಾಗಲಿ ಎಂದು ನಾನು ಸ್ಪಿರಿಟ್ ಇನ್ ಜೀಸಸ್ ನಾಮದಲ್ಲಿ ಎಂದು ಪ್ರಾರ್ಥಿಸುವೆನು. ಆಮೇನ್, ಆಮೇನ್, ಆಮೇನ್. ಕರ್ತನು ನಿಮ್ಮೊಂದಿಗೆ ಸರ್ವದಾ ಇರಲಿ, ಕಾಯಲಿ ಎಂದು ನಾನು ಪ್ರಾರ್ಥಿಸುವೆನು. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ಗಾಡ್, ಹಾಲೆಲೂಯಾ. ಪ್ರೀತಿ ನನ್ನ ಮತ್ತು ಮಕ್ಕಳೇ, ನಾವು ಇವತ್ತು ದೇವರ ಆತ್ಮದ ವಿಷಯದ ಬಗ್ಗೆ ನಾವು ನೋಡುವ, ದೇವರ ಆತ್ಮದ ವಿಷಯ, ದೇವರ ಪವಿತ್ರಾತ್ಮನ ವಿಷಯದ ಬಗ್ಗೆ ನಾವು ಅಲ್ಲಿ ಒಂದು ವಿಷಯವನ್ನು ನಾವು ನೋಡುವ. ದೇವರ ಆತ್ಮದ ಬಗ್ಗೆ, ದೇವರ ಆತ್ಮವು ಎಷ್ಟು ಶಕ್ತಿಯುತವಾದದ್ದು, ದೇವರ ಆತ್ಮವು ಏನು ಮಾಡಲು ನಮ್ಮ ಜೀವನದಲ್ಲಿ, ನಮ್ಮ ಕಾರ್ಯದಲ್ಲಿ, ನಮ್ಮ ಮಿನಿಸ್ಟ್ರಿಯಲ್ಲಿ ಹಾಗೂ ನಮ್ಮ ಸೇವೆಯಲ್ಲಿ, ದೇವರ ಸೇವೆಯಲ್ಲಿ ದೇವರ ಕರ್ತರ ಆತ್ಮವು, ಸೃಷ್ಟಿಕರ್ತನ ಆತ್ಮವು ಹೇಗೆ ನಮ್ಮ ಮೇಲೆ ಇಳಿದು ಬರುತ್ತದೆ ಅಲ್ವಾ, ಹೇಗೆ ನಮ್ಮ ಮೇಲೆ ಇಳಿದು ಬರುತ್ತೆ ಮತ್ತು ಹೇಗೆ ನಮ್ಮಿಂದ ಅದು ಕಾರ್ಯ ಮಾಡುತ್ತೆ ಅಂತ ನಾವು ಒಂದು ಸಣ್ಣವಾದೊಂದು ಸಂದೇಶವನ್ನು ನಾವು ನೋಡುವ ಈ ಸಂಜೆಯ ವೇಳೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಕೊರಿಂಥಿಯರಿಗೆ ಬರೆದ ಪತ್ರಿಕೆ ಅಧ್ಯಾಯ 13 ವಾಕ್ಯ 3. ಕೊರಿಂಥಿಯರಿಗೆ ಬರೆದ ಪತ್ರಿಕೆ, ಮೊದಲನೆಯ ಪತ್ರಿಕೆ ಅಧ್ಯಾಯ 13 ವಾಕ್ಯ 4. ಈ ಎಲ್ಲ ವಾಕ್ಯಗಳನ್ನು ನಾವು ಒಂದ್ಸಲ ನೋಡುವ. ಒಂದು ಸಣ್ಣವಾದ ಒಂದು ಸಂದೇಶವನ್ನು ನೀಡಲು ನಾನು ಬಯಸುತ್ತೇನೆ ನನ್ನ ಪ್ರೀತಿಯ ಮುದ್ದು ಮಕ್ಕಳೇ. ಸೊ ನೋಡುವ, ದೇವರ ಆತ್ಮ ಅಂದರೆ ದೇವರ ಆ ಪವಿತ್ರಾತ್ಮ ನಮ್ಮಲ್ಲಿ ಹೇಗೆ ಕೆಲಸ ಮಾಡುತ್ತೆ ಮತ್ತು ಇತರರಲ್ಲಿ ಅದು ಹೇಗೆ ಕೆಲಸ ಮಾಡ್ತದೆ, ನಮ್ಮಿಂದ ಇತರರಲ್ಲಿ ಅದು ಹೇಗೆ ಕಾರ್ಯವನ್ನು ನಡೆಸ್ತದೆ ನಾವು ನೋಡುವ. ಈಗ ನಾನೊಬ್ಬ ದೇವ ಸೇವಕನ, ನನ್ನಿಂದ ಅದು ದೇವರಾತ್ಮ ಬೇರೆಯವರೊಂದಿಗೆ ಹೇಗೆ ಕಾರ್ಯ ಮಾಡುತ್ತೆ ಅಲ್ವಾ, ಹೇಗೆ ಕಾರ್ಯ ಮಾಡುತ್ತೆ. ಸೊ ವೀಕ್ಷಿಸುವ, ನನ್ನ ಪ್ರಾರ್ಥನೆಯಿಂದ ಆ ದೇವರಾತ್ಮ ನಾನು ಪ್ರಾರ್ಥನೆ ಮಾಡುವುದರಿಂದ ಅದು ಬೇರೆಯವರೊಂದಿಗೆ ಹೇಗೆ ಕಾರ್ಯ ಮಾಡುತ್ತೆ ಅಂತ ನಾವು ನೋಡುವ ಒಂದು ಸಣ್ಣವಾದ ವಾಕ್ಯ. ಇನ್ನೆರಡನೇ ವಿಷಯ, ದೇವರ ಆತ್ಮ ನಮಗೆ ಹೇಗೆ ಕರ್ತನು ದೊರಕಿಸಿಕೊಡ್ತಾನೆ, ಆ ಯೇಸು ದೇವನು ಹೇಗೆ ನಮಗೆ ದೇವರಾತ್ಮವನ್ನು ದೊರಕಿಸಿಕೊಡ್ತಾನೆ, ದೇವರಾತ್ಮವನ್ನು, ದಿ ಹೋಲಿ ಸ್ಪಿರಿಟ್ ಪ್ರೆಸೆನ್ಸ್ ಅನ್ನು ನಮಗೆ ಆ ದೇವರ ಆತ್ಮವನ್ನು ಯೇಸು ಕ್ರಿಸ್ತನು ಹೇಗೆ ಕರುಣಿಸ್ತಾನೆ. ಅವನ ಹತ್ರ ಬೇಡಿ, ಹೇಗೆ ಶಿಷ್ಯರಿಗೋಸ್ಕರ ಅವನು ಬೇಡಿದನು ಅಲ್ವಾ, ಅವನು ಬಿಟ್ಟು ಶಿಷ್ಯನಾಗಲಿ ಹೋಗುವಾಗ, ಸ್ವರ್ಗಕ್ಕೆ ಹೋಗುವಾಗ ಅವನು ಹೇಗೆ ಬೇಡಿದನು, ಹಾಗೇನೆ ಓಕೆ ಯೇಸು ಕ್ರಿಸ್ತನು ನಮಗೋಸ್ಕರ ಕೂಡ ಬೇಡ್ತಾನೆ ಆ ದೇವರಾತ್ಮವನ್ನು ನಾವು ಪಡ್ಕೊಳ್ಳಿಕ್ಕೆ. ಸೊ ನನ್ನ ಪ್ರೀತಿ ಮುದ್ದು ಮಕ್ಕಳು, ಹೇಗೆ ನಮಗೆ ದೇವರ ಆತ್ಮವು ದೊರಕಿಸಿ ಅವನು ಕರ್ತನು ಸೃಷ್ಟಿಕರ್ತನು ನಮಗೆ ಕೊಡ್ತಾನೆ ಅಂತ ನೋಡುವ. ಮೊದಲನೇ ವಾಕ್ಯವನ್ನು ನಾವು ನೋಡುವ, ಮೊದಲ ವರ್ಸಸ್ ಅನ್ನು ನೋಡುವ. ಕೊರಿಂಥಿಯರಿಗೆ ಬರೆದ ಮೊದಲನೆಯ ಪತ್ರಿಕೆ ಅಧ್ಯಾಯ 13 ವರ್ಸಸ್ 3. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಹೌದು ನನ್ನ ಪ್ರೀತಿಯ ಮುದ್ದು ಮಕ್ಕಳು, ಈ ವಾಕ್ಯ ಒಂದು ಹೇಳ್ತಾ ಇದೆ ನಮಗೆ, ನಾವು ನಮ್ಮ ಎಲ್ಲವನ್ನು ನಾನು ಕೊಡ್ತೇನೆ, ನಾನು ದೇವರಿಗೆ ನಾನು ಎಲ್ಲವನ್ನು ಬಡವರಿಗೋಸ್ಕರ ನಾನು ಕೊಡ್ತೀನಿ. ಓಕೆನಾ, ಈ ವಾಕ್ಯ ಹೇಳ್ತಿದೆ 3. ನೀವು ಕೆಲವರು ಜನರಿದ್ದಾರೆ ಈ ಜಗತ್ತಿನಲ್ಲಿ, ಕೆಲವು ವ್ಯಕ್ತಿಗಳಿದ್ದಾರೆ ಈ ಜಗತ್ತಿನಲ್ಲಿ,
ಇದ್ದಾರೆ, ಕೆಲವು ಜನಗಳು ಇದ್ದಾರೆ ನಮ್ಮ ಪವಿತ್ರ ಸಭೆಯಲ್ಲಿ, ಪವಿತ್ರ ಸಭೆ ಹೊರಗಡೆಯಲ್ಲಿ ಕೂಡ ಕೆಲವು ಜನಗಳು ಇದ್ದಾರೆ, ಇಂಥ ವ್ಯಕ್ತಿಗಳಿದ್ದಾರೆ. ಕೆಲವು ಜನರು ಹೇಳ್ತಾರೆ, ನನ್ನ ಆಸ್ತಿ ಮತ್ತು ಆಸ್ತಿಪಾಸ್ತಿಗಳನ್ನು ನಾನು ಬಡವರಿಗೆ ನಾನು ಕೊಟ್ಟರು ಕೂಡ, ನನ್ನ ಶರೀರವು ಬೆಂಕಿಯಲ್ಲಿ ಸುಡಲು ನಾನು ಕೊಟ್ಟರು ಕೂಡ ನನ್ನಲ್ಲಿ ಪ್ರೀತಿವಿಲ್ಲದಿದ್ದರೆ ಅದೆಲ್ಲ ಕಾರ್ಯ ನೀನು ಮಾಡುವುದು ವ್ಯರ್ಥ ಅಂತ ವಾಕ್ಯ ಹೇಳ್ತಿದೆ. ಅದೆಲ್ಲ ಕಾರ್ಯ ಮಾಡುವುದು ನೀನು ವ್ಯರ್ಥ. ನಾನು ಮೊದಲು ಹೇಳಿದೆ, ದೇವರ ಆತ್ಮವನ್ನು ನಾವು ಹೇಗೆ ಪಡ್ಕೊಳ್ಳುವುದು, ದೇವರ ಆತ್ಮವು ನಮಗೆ ಹೇಗೆ ದೊರಕಿಸಿಕೊಡ್ತಾರೆ ಯೇಸು ಕ್ರಿಸ್ತನು, ಆ ಪ್ರಭು, ಆ ಸೃಷ್ಟಿಕರ್ತ ನಮಗೆ ಹೇಗೆ ಬಂದು ನಮ್ಮಲ್ಲಿ ಆ ಸೃಷ್ಟಿಕರ್ತನ ಆತ್ಮವು ಇಳಿತದೆ ಅಂತ ನಾನು ಹೇಳಿದೆ ಅಲ್ಲ. ಅದಕ್ಕೆ ನಾನು ಹೇಳ್ತಿದ್ದೇನೆ, ನಮ್ಮಲ್ಲಿ ಪ್ರೀತಿ ಇಲ್ಲದಿದ್ದರೆ ನಾವು ಇದೆಲ್ಲ ಕಾರ್ಯ ಮಾಡುವುದು ವ್ಯರ್ಥ. ಬಡವರಿಗೆ ಎಲ್ಲ ದಾನ ಮಾಡಿಕೊಡುವುದು ಅಲ್ವಾ, ಬಡವರಿಗೆ ದಾನ ಮಾಡಿಕೊಡುವುದು, ನನ್ನ ಜೀವವನ್ನೇ ನಾವು ಸುಡಲು ಬಿಡುವುದು ಅಲ್ವಾ, ನಮ್ಮ ಸರ್ವಸ್ವ, ನಮ್ಮ ಜೀವವನ್ನೇ ನಾವು ಸುಡಲು ಬಿಡುವುದು. ನಮ್ಮಲ್ಲಿ ಪ್ರೀತಿಯೇ ಇಲ್ಲದಿದ್ದರೆ ಇದೆಲ್ಲ ವ್ಯರ್ಥ ಅಂತ ಕೊರಿಂಥರಿಗೆ ಬರೆದ ಪತ್ರಿಕೆ ಕೊರಿಂಥರಿಗೆ ಬರೆದರ ಮೊದಲನೇ ಪತ್ರಿಕೆ ಅಧ್ಯಾಯ 13:3 ಹೇಳ್ತಾ ಇದೆ. ನನ್ನ ಪ್ರೀತಿಯ ಮುದ್ದು ಮಕ್ಕಳೇ, ಪ್ರೀತಿ ಲವ್ ನನ್ನಲ್ಲಿ ಅದೇ ಇಲ್ಲದಿದ್ದರೆ ನಾನು ಇದೆಲ್ಲ ಕಾರ್ಯ ಮಾಡೋದು ವ್ಯರ್ಥ. ನಾನು ಚರ್ಚಿಗೆ ಹಣ ಕೊಡುವುದು, ಚರ್ಚಿಗೆ ಚೇರ್ಸ್ ಕೊಡುವುದು, ಚರ್ಚಿಗೆ ನಾನು ಸೌಂಡ್ ಬಾಕ್ಸ್ ಕೊಡುವುದು, ಚರ್ಚಿಗೆ ನಾನು ಸ್ಪೀಕರ್ ಕೊಡುವುದು, ಚರ್ಚಿಗೆ ನಾನು ಅದು ಕೊಡುವುದು, ಚರ್ಚಿಗೆ ನಾನು ಇದು ಕೊಡುವುದು, ಚರ್ಚಿಗೆ ನಾನು ಕ್ರಾಸ್ ಹಾಕ್ಲಿಕ್ಕೆ ಹಣ ಕೊಡುವುದು ಅಲ್ವಾ, ಕ್ರಾಸ್ ಏರಿಸಲಿಕ್ಕೆ ನಾನು ಹಣ ಕೊಡುವುದು, ಚರ್ಚಿಗೆ ನಾನು ಬುನಿಯಾದಿ ಹಾಕ್ಲಿಕ್ಕೆ ಹಣ ಕೊಡುವುದು ಅಲ್ವಾ. ನನ್ನಲ್ಲಿ ಪ್ರೀತಿಯೇ ಇಲ್ಲದಿದ್ದರೆ, ಇಫ್ ದೆರ್ ಇಸ್ ನೋ ಲವ್, ಇದೆಲ್ಲ ಕಾರ್ಯ ನೀನು ಮಾಡುವುದು ವ್ಯರ್ಥ ಅಂತ ಹೇಳ್ತಾ ಇದೆ. ಚರ್ಚ್ಗೆ ನಿನ್ನ ಜಾಗವನ್ನೇ ಬರೆದು ಕೊಡುವುದು ಅಲ್ವಾ. ಚರ್ಚ್ಗೆ ಒಬ್ಬ ಗುರುಗಳು ಬಂದು ಹೇಳಿದರು, ಚರ್ಚ್ಗೆ ಜಾಗ ಕೊಡಪ್ಪ ಅಲ್ವಾ, ನೀನು ಕೊಟ್ಟಿ ನಿನ್ನಲ್ಲಿ ಪ್ರೀತಿ ಇಲ್ಲದಿದ್ದರೆ ನೀನು ಇದು ಮಾಡೋದು ಕೂಡ ವ್ಯರ್ಥ ಅಂತ ಹೇಳ್ತಿದ್ದೆ. ಇನ್ನು ಸೆಕೆಂಡದ್ದು, ನೀನು ನಿನ್ನ ಜೀವವನ್ನು ಸುಡಲು ಕೂಡ ಬಿಟ್ಟರು ಕೂಡ ಪ್ರೀತಿ ಇಲ್ಲದಿದ್ದರೆ ಅದು ವ್ಯರ್ಥ, ಅದು ಕೂಡ ವ್ಯರ್ಥ, ಸ್ವರ್ಗಕ್ಕೆ ಹೋಗಲ್ಲ ಅಂತ ಅರ್ಥ. ಮುಂದೆ ನೋಡುವ, ಯಾಕೆ ಈ ರೀತಿ ದೇವರು ಹೇಳ್ತಾ ಇದ್ದಾರೆ, ಯಾಕೆ ದೇವರು ಈ ರೀತಿ ಹೇಳ್ತಾ ಇದ್ದಾರೆ ಅಂತ ನಾವು ನೋಡುವ. ಪ್ರೀತಿ ಇದ್ದವನಿಗೆ ಪ್ರೀತಿ ಯಾರ ಹತ್ರ ಇದೆ ನೋಡಿ, ಆ ಪ್ರೀತಿಯು ಸಹನೆ ಉಳ್ಳವುದು. ಸಹನೆ ಅದು ಸಹಿಸ್ತದೆ ಪ್ರೀತಿ, ಓಕೆನಾ. ಇನ್ನು ಅದು ಪ್ರೀತಿ ದಯಾಮಯೇ. ಆ ಪ್ರೀತಿ ಮತ್ಸರ ಮಾಡುವುದಿಲ್ಲ, ಆ ಪ್ರೀತಿ ತನ್ನದೇ ಆದ ದೊಡ್ಡಸ್ತಿಕೆಯನ್ನು ಮಾತಾಡುವುದಿಲ್ಲ, ಆ ಪ್ರೀತಿ ಅಹಂಕಾರದಿಂದ ತುಂಬಲ್ಲ, ಆ ಪ್ರೀತಿ ಮರ್ಯಾದೆ ಇಲ್ಲದೆ ನಡೆಯುವುದಿಲ್ಲ. ಆ ಪ್ರೀತಿಯು ಮರ್ಯಾದೆ ಇಲ್ಲದೆ ನಡೆಯುವುದಿಲ್ಲ, ಮರ್ಯಾದೆ ತನ್ನಲ್ಲಿ ಇಟ್ಕೊಂಡೇ ಆ ಪ್ರೀತಿ ನಡೀತದೆ ಅಲ್ವಾ. ಹಾಗಾದ್ರೆ ನನ್ನ ಪ್ರೀತಿಯ ಮುದ್ದು ಮಕ್ಕಳೇ, ಈಗ ಪ್ರೀತಿ ಇದ್ದವರು ಈ ಕಾರ್ಯಗಳನ್ನು ಮಾಡಲ್ಲ. ದ್ವೇಷಿಸುವುದು, ಅಹಂಕಾರ ತೋರಿಸುವುದು, ತನ್ನದಾದ ದೊಡ್ಡತನವನ್ನು ಮಾತನಾಡುವುದು, ಈ ಎಲ್ಲ ಕಾರ್ಯವನ್ನು ಪ್ರೀತಿ ಇದ್ದ ವ್ಯಕ್ತಿ ಮಾಡಲ್ಲ. ಪ್ರೀತಿ, ಲವ್, ತನ್ನ ಹೃದಯದೊಳಗೆ ಪ್ರೀತಿ ಇದ್ದವನು ವ್ಯಕ್ತಿ ಮಾಡಲ್ಲ. ಇನ್ನು ಮೂರನೇ ವಿಷಯ ಹೇಳ್ತಿದ್ದೇನೆ, ಮುಂದೆ ವಾಕ್ಯ ಹೇಳ್ತಿದ್ದೆ, ಅವನು ತನ್ನ ಸ್ವಂತವಾದ ಆದಾಯವನ್ನು ನೋಡಲ್ಲ. ಅಂದರೆ ಸ್ವಂತವಾದ ಆದಾಯ ಅಂದರೆ, ಒಂದು ಎಕ್ಸಾಂಪಲ್ಗೆ ನಾನು ಕೊಡ್ತೇನೆ. ನಿನಗೆ ಸ್ಯಾಲರಿ 8,000 ಆದರೆ, 1,000 ನೀನು ಬಡವರಿಗೆ ಇಡ್ತೀಯಾ, ಬಡವರಿಗೆ ಅನ್ನ ಕೊಡ್ತೀಯಾ, ಗತಿ ಇಲ್ಲದವರಿಗೆ ನೀನು ಅನ್ನ ಕೊಡ್ತೀಯಾ. ಅದು ಬೇರೆಯವರು ನೋಡ್ಬೇಕಂತ ನೀನು ಹೇಳಿ ಬೊಗಳಿ ಹೋದರೆ ಅದು ನೀನು ತೋರಿಸಿದ ಪ್ರೀತಿ ಅಲ್ಲ, ಅದು ನಿನ್ನ ತೋರಿಸಿದ ದೊಡ್ಡತನ. ನೀನು ದೊಡ್ಡತನ ತೋರಿಸ್ತಿದ್ದೆ. 8,000 ಸಂಬಳ ಆದರೂ ಕೂಡ ನೀನು ದೊಡ್ಡತನ ತೋರಿಸ್ತಿದ್ದೀಯಾ. ಅವನಿಗೆ ಕೊಟ್ಟೆ, ಅವನಿಗೆ ಮಾಡಿದೆ ಅಂತ ನೀನು ನಿನ್ನ ದೊಡ್ಡಸ್ತನವನ್ನು ನೀನು ತೋರಿಸ್ತಿದ್ಯಾ. ಅಲ್ಲಿ ಪ್ರೀತಿ ಇಲ್ಲ, ಮತ್ಸರ ಇದೆ. ಮತ್ಸರ ಮತ್ತು ದೊಡ್ಡತನ ಇದೆ. ಪ್ರೇಸ್ ಕೊಡ. ಅದಕ್ಕೋಸ್ಕರ ಆ ಪ್ರೀತಿ ಇದ್ದ ವ್ಯಕ್ತಿ ತನ್ನ ಸ್ವಂತ ಆದಾಯವನ್ನು ಕೂಡ ಅವನು ನೋಡಲ್ಲ. ಹಂಚಿ ತಿಂತಾನಂತ ಅರ್ಥ, ಇತರರಿಗೆ ಹಂಚಿ ತಿಂತಾನಂತ ಅರ್ಥ.
ಆ ಪ್ರೀತಿ ಇದ್ದ ಜನ ಕೋಪಗೊಳ್ಳುವುದಿಲ್ಲ. ಪ್ರೀತಿ ಇದ್ದ ಜನ ಕೋಪಗೊಳ್ಳುವುದಿಲ್ಲ. ಯಾರು ಅವರಿಗೆ ಚೀಟ್ ಮಾಡಿದ್ರು, ಮೋಸ ಮಾಡಿದ್ರು, ದ್ರೋಹ ಮಾಡಿದ್ರು, ಆ ಪ್ರೀತಿ ಇದ್ದ ವ್ಯಕ್ತಿ, ಆ ಹೃದಯದಲ್ಲಿ ಪ್ರೀತಿ ಇದ್ದ ವ್ಯಕ್ತಿ ಅದನ್ನು ಕೂಡ ನೋಡಲ್ಲ. ಯಾಕಂದ್ರೆ ಅವನ ಹೃದಯದಲ್ಲಿ ಏನು ತುಂಬಿದೆ? ಪ್ರೀತಿ ತುಂಬಿದೆ. ಇದು ಪ್ರೀತಿ ಉಳ್ಳ ವ್ಯಕ್ತಿಯ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಅನ್ಯಾಯ ಮಾಡಿದ್ದು ನೋಡಿ ಅವನು ಸುಮ್ಮನೆ ಇರಲ್ಲ. ಅದು ಪ್ರೀತಿ. ಅನ್ಯಾಯ ಮಾಡಿದ್ದು, ಬೇರೆ ಇತರರಿಗೆ ಅನ್ಯಾಯ ಮಾಡಿದ್ದು ಅಥವಾ ನನಗೆ ಅನ್ಯಾಯ ಮಾಡಿದ್ದು, ನಿಮಗೆ ಅನ್ಯಾಯ ಮಾಡಿದ್ದು, ಪ್ರೀತಿ ಇದ್ದ ವ್ಯಕ್ತಿ ಸುಮ್ಮನೆ ಇರಲ್ಲ, ಸುಮ್ಮನೆ ಇದ್ದು ನೋಡಲ್ಲ. ಏನೋ ಮಾಡ್ಲಪ್ಪ ಬಿಡ್ಲಿ ಅಂತ ಆ ಪ್ರೀತಿ ಇದ್ದ ವ್ಯಕ್ತಿ ನೋಡಲ್ಲ. ಪ್ರೀತಿ ಇದ್ದ ವ್ಯಕ್ತಿ ಅವರ ಮಧ್ಯದಲ್ಲಿ ನಿಂತು ಅವರಿಗೋಸ್ಕರ ನಿಂತ್ಕೊಳ್ತಾನೆ. ಕುಟುಂಬದವರಿಗೋಸ್ಕರ ನಾವು ಹೇಗೆ ನಿಂತ್ಕೊಳ್ತೇವೆ ನೋಡಿ, ಸೊ ಅವರಿಗೋಸ್ಕರ ಕೂಡ ನಿಂತ್ಕೊಳ್ತಾನೆ. ಎಲ್ಲಿ ಅನ್ಯಾಯ ನಡೆದಿದೆ ಅಲ್ಲಿ. ಪ್ರೇಸ್ ಗಾಡ್, ಹಲ್ಲೆಲೂಯಾ. ಮತ್ತು ಅನ್ಯಾಯ ನೋಡಿ ಅವನು ಸಂತೋಷವನ್ನು ಪಡುವುದಿಲ್ಲ ಅಂತ ವಾಕ್ಯ ಹೇಳ್ತಾ ಇದೆ. ಎಲ್ಲಿ ಅನ್ಯಾಯ ನಡೀತದೆ ಅಲ್ಲೆಲ್ಲ ನೋಡಿ ಅವನು ಸಂತೋಷ ಪಡುವುದಿಲ್ಲ. ಪ್ರೀತಿಯುಳ್ಳ ವ್ಯಕ್ತಿ, ಪ್ರೀತಿ ಇದ್ದ ವ್ಯಕ್ತಿ, ಹೃದಯದಲ್ಲಿ ಪ್ರೀತಿ ಇದ್ದ ವ್ಯಕ್ತಿ, ಹೃದಯದಲ್ಲಿ ಹೇಳ್ತಿದ್ದೇನೆ, ಮಾತಿನಲ್ಲಿ ಅಲ್ಲ, ಹೃದಯದಲ್ಲಿ ಪ್ರೀತಿ ಇದ್ದ ವ್ಯಕ್ತಿ ಅವನು ಸುಮ್ಮನೆ ಕೂತ್ಕೊಳ್ಳಲ್ಲ. ಅವನು ಅನ್ಯಾಯ ಇದ್ದ ಕಡೆ ಅವನು ಸಂತೋಷ ಪಡಲ್ಲ. ಇಲ್ಲಿ ಅನ್ಯಾಯ ನಡೀತದೆ ಅಲ್ಲಿ ಅವನು ಸಂತೋಷ ಪಡಲ್ಲ, ಅವನು ದುಃಖಿಸ್ತಾನೆ. ಯಾಕೆಂದ್ರೆ ಅವನು ಪ್ರೀತಿಯುಳ್ಳ ವ್ಯಕ್ತಿಯಾಗಿದ್ದಾನೆ. ಸೊ ಮುಂದಿನ ವಾಕ್ಯ, ಆಮೇಲೆ ಏನು ಮಾಡ್ತಾನೆ ಆ ಪ್ರೀತಿಯುಳ್ಳ ವ್ಯಕ್ತಿ? ಸತ್ಯವಿನ್ನದನ್ನು ನೋಡಿ ಅವನು ಸಂತೋಷ ಪಡ್ತಾನೆ. ಆ ಪ್ರೀತಿಯುಳ್ಳ ವ್ಯಕ್ತಿ, ಆ ಹೃದಯದಲ್ಲಿ ಮನದಲ್ಲಿ ಪ್ರೀತಿಯುಳ್ಳ ವ್ಯಕ್ತಿ ಸತ್ಯವಿನ್ನದನ್ನು ನೋಡಿ ಅವನು ಸಂತೋಷ ಪಡ್ತಾನೆ. ಯಾಕೆಂದ್ರೆ ಅವನು ಅನ್ಯಾಯವನ್ನು ದ್ವೇಷಿಸ್ತಾನೆ. ಪ್ರೀತಿಯುಳ್ಳ ವ್ಯಕ್ತಿ ಎಲ್ಲವನ್ನು ಸಹಿಸಿ ಹೋಗ್ತಾನೆ. ಪ್ರೀತಿಯುಳ್ಳ ವ್ಯಕ್ತಿ, ಪ್ರೀತಿ ತುಂಬಿದಂತಹ ವ್ಯಕ್ತಿ ಎಲ್ಲವನ್ನು ಸಹಿಸಿ ಹೋಗ್ತಾನೆ. ಅವನು ತನ್ನ ಜೀವನದಲ್ಲಿ. ಆಗಿರ್ಬೋದು ದೇವರು ಒಬ್ಬ ಅಭಿಷಕ್ತ ವ್ಯಕ್ತಿ, ಆಗ್ಬೋದು ಒಬ್ಬ ದೇವರು ಚೂಸ್ ಮಾಡಿದ ವ್ಯಕ್ತಿ. ಅಂತಹ ವ್ಯಕ್ತಿಗಳು ಕೂಡ ಎಲ್ಲವನ್ನು ಸಹಿಸಿಕೊಂಡು ಹೋಗ್ತಾರೆ. ಅವರು ಕರ್ತನಿಗೋಸ್ಕರ ಸಹಿಸಿಕೊಂಡು ಹೋಗ್ತಾರೆ. ಪ್ರೀತಿಯುಳ್ಳ ವ್ಯಕ್ತಿ ಎಲ್ಲವನ್ನು ನಂಬ್ತಾನೆ, ಎಲ್ಲವನ್ನು ವಿಶ್ವಾಸಿಸುತ್ತಾನೆ, ಎಲ್ಲವನ್ನು ಸರಿಪಡಿಸ್ತಾನೆ ಹೋಗ್ತಾನೆ, ಎಲ್ಲವನ್ನು ಸರಿಪಡಿಸ್ತಾನೆ ಹೋಗ್ತಾನೆ. ಆದರೆ ಅನ್ಯಾಯ ಆದರೆ ಮಾತ್ರ ಅವನು ಸಹಿಸಲ್ಲ ಅಂತ ಅರ್ಥ. ಅವನು ಸಂತೋಷ ಪಡಲ್ಲ. ಎಲ್ಲಿ ಅನ್ಯಾಯ ಆಗಿದೆ ಅದನ್ನು ನೋಡಿ ಅವನು ಸಂತೋಷ ಪಡಲ್ಲ. ಪ್ರೇಸ್ ಗಾಡ್, ಹಲ್ಲೆಲೂಯಾ. ಹೌದು ಮಗ, ಹೌದು ನನ್ನ ಪ್ರೀತಿಯ ಮುದ್ದು ಮಕ್ಕಳೇ, ಇದು ಪ್ರೀತಿಯುಳ್ಳ ಜನರ ಒಂದು ಗುಣವಾಗಿದೆ. ಪ್ರೇಸ್ ಗಾಡ್. ನೀನು ಹೇಳ್ಬೋದು, ನನ್ನನ್ನು ಸಾಯಿಸಾಕ್ಬಿಡು, ನನ್ನನ್ನು ಸಾಯಿಸಾಕ್ಬೇಕು, ಹೀಗೆ ಎದೆ ಕೊಟ್ಟು ನೀನು ಹೇಳ್ಬೋದು, ನನ್ನನ್ನು ಸುಡು ಅಂತ ಹೇಳ್ಬೋದು ಅಲ್ವಾ? ಪ್ರೀತಿ ಇಲ್ಲದಿದ್ದರೆ ನಿನ್ನ ಹೃದಯದಲ್ಲಿ ನಿನ್ನ ಸತ್ತು ಕೂಡ ಏನು ಪ್ರಯೋಜನ? ಅದು ಕೂಡ ವ್ಯರ್ಥ ಅಂತ ಈ ವಾಕ್ಯ ಹೇಳ್ತಿದೆ. ಕೊರಿಂಥಿಯರಿಗೆ ಬರೆದ ಪತ್ರಿಕೆ ಅಧ್ಯಾಯ 13 ಹಾಗೇನೆ ಮುಂದಿನ ವಾಕ್ಯ ಹೇಳ್ತಾ ಇದೆ. ಅದೇ 3 ವಾಕ್ಯ ಹೇಳ್ತಿದೆ, ನೀನು ಬಡವರಿಗೆ ನೀನು ದಾನ ಮಾಡಿದರೂ ಕೂಡ ನಿನ್ನಲ್ಲಿ ಪ್ರೀತಿ ಇಲ್ಲದಿದ್ದರೆ ಅದು ಕೂಡ ವ್ಯರ್ಥ ಅಂತ ಹೇಳ್ತಾ ಇದೆ. ನಿನ್ನಲ್ಲಿ ಪ್ರೀತಿಯೇ ಇಲ್ಲದಿದ್ದರೆ ಅದು ಕೂಡ ವ್ಯರ್ಥ. ಯಾಕೆ ಈ ವಾಕ್ಯ ಹೇಳ್ತಾ ಇದೆ? ನಾವು ಮುಂದಿನ ವಾಕ್ಯವನ್ನು ನೋಡುವ. ಕೊರಿಂಥಿಯರಿಗೆ ಬರೆದ ಮೊದಲನೇ ಪತ್ರಿಕೆ ಅಧ್ಯಾಯ 13 ವಾಕ್ಯ 13. ಕೊರಿಂಥಿಯರಿಗೆ ಬರೆದ ಮೊದಲನೇ ಪತ್ರಿಕೆ ಅಧ್ಯಾಯ 13. ಹೀಗೆ ಯಾಕೆ ಈ ಪ್ರೀತಿ ಇದ್ದ ವ್ಯಕ್ತಿ, ಇಷ್ಟು ಪ್ರೀತಿಯುಳ್ಳ ವ್ಯಕ್ತಿ ಹೇಗೆ ನಮಗೆ ಕಾಣಲಿಕ್ಕೆ ಸಿಗ್ತದೆ? ಹೇಗೆ ನಮಗೆ ಈ ಪ್ರೀತಿ ಸಿಗುವುದು? 2 ವಾಕ್ಯ ನೆನಪಿಡಿ. ಹೇಗೆ ನಮಗೆ ಈ ಪ್ರೀತಿ ಸಿಗ್ತದೆ? ಇಂತಹ ಪ್ರೀತಿ ಸಿಗ್ತದೆ, ಎಲ್ಲವನ್ನು ಸಹಿಸಿಕೊಳ್ಳುವ ಪ್ರೀತಿ, ಅನ್ಯಾಯವನ್ನು ನೋಡಿ ಸುಮ್ಮನಿರದಂತಹ ಪ್ರೀತಿ, ಸಂತೋಷ ಪಡದಂತಹ ಪ್ರೀತಿ. ಈ ಪ್ರೀತಿ ನಮಗೆ ಹೇಗೆ ಸಿಗ್ತದೆ? ಅದು ನಮಗೆ ಭರವಸೆಯ ಮೂಲಕ ಸಿಗುತ್ತದೆ. ಈ ವಾಕ್ಯ ಹೇಳ್ತಿದೆ, ಕೊರಿಂಥಿಯರಿಗೆ ಬರೆದ ಪತ್ರಿಕೆ ಅಧ್ಯಾಯ 13 ಹೇಳ್ತಾ ಇದೆ, ಅದು ನಮಗೆ ಭರವಸೆ ಮತ್ತು ವಿಶ್ವಾಸದಿಂದ ಆ ಪ್ರೀತಿ ನಮಗೆ ಸಿಗುತ್ತದೆ. ಕೊನೆಗೆ ಉಳಿಯುವುದು ಪ್ರೀತಿ ಮಾತ್ರ. ಈ ವಾಕ್ಯ ನಾನು ಹೇಳುವಾಗ ಆ ಯೇಸುವಿನ ಶಿಲುಬೆಯನ್ನು ನೋಡಿ. ಕೊನೆಗೆ ಉಳಿಯುವುದು ಪ್ರೀತಿ ಮಾತ್ರ. ಇಂತಹ ವ್ಯಕ್ತಿಗಳು
ನಮಗೆ ಸಿಗುವುದು ತುಂಬ ಅಪರೂಪ ನನ್ನ ಪ್ರೀತಿಯ ಮುದ್ದು ಮಕ್ಕಳೇ. ಯಾಕೆಂದರೆ ನಾನು ಹೇಳಿದೆ ನಿಮಗೆ, ದೇವರ ಆತ್ಮವನ್ನು ನಾವು ಪಡೆದುಕೊಳ್ಳುವುದು ಹೇಗೆ ಅಂತ ಹೇಳಿದಲ್ಲ ಮೊದಲೇ. ದೇವರ ಆತ್ಮವನ್ನು ನಾವು ಪಡೆದುಕೊಳ್ಳುವುದು ಹೇಗೆ, ದೇವರ ಆತ್ಮ ನಮ್ಮಿಂದ ಕಾರ್ಯ ಹೇಗೆ ನಡೆಸ್ತದೆ ಅಂತ ಹೇಳಿದ್ದಕ್ಕೆ ನಾನು ಇದೇ ಕಾರಣ ನನ್ನ ಪ್ರೀತಿಯ ಮುದ್ದು ಮಕ್ಕಳೇ. ಇದೇ ವರ್ಸಸ್ ಓದಿ 13:4. ಇದು ದೇವರ ಆತ್ಮ ಉಳ್ಳವರಿಗೆ ಮಾತ್ರ ಸಾಧ್ಯ. ಪ್ರೀತಿ ಅವರು ದೇವರ ಆತ್ಮವನ್ನು ಉಳ್ಳವರು, ಆ ವ್ಯಕ್ತಿ ದೇವರ ಆತ್ಮವನ್ನು ಉಳ್ಳ ಆ ವ್ಯಕ್ತಿ ಅನ್ಯಾಯವನ್ನು ನೋಡಿ ಸಂತೋಷ ಪಡಲ್ಲ, ಮತ್ಸರ ಮಾಡಲ್ಲ, ಕೋಪಗೊಳ್ಳಲ್ಲ, ಮರ್ಯಾದೆ ವಿನಃ ಅವರದು ಆ ಪ್ರೀತಿ ನಡೆಯಲ್ಲ ಅಲ್ವಾ. ಮರ್ಯಾದೆ ವಿನಃ ಆ ಪ್ರೀತಿ ನಡೆಯಲ್ಲ. ಯಾಕೆಂದರೆ ಆ ದೇವರ ಆತ್ಮ ಉಳ್ಳ ವ್ಯಕ್ತಿಯು ದೇವರಿಗೆ ಸಮರ್ಪಿತನಾಗಿರ್ತಾನೆ ಅಂತ ಅರ್ಥ. ದೇವರಿಗೆ ಸಮರ್ಪಿತನಾಗಿರ್ತಾನೆ. ಒಂದು ವೇಳೆ ಆ ದೇವರ ಆತ್ಮವನ್ನು ಹೊಂದಿದ ಆ ವ್ಯಕ್ತಿಗೆ ನೀವು ಅವಮರ್ಯಾದೆಯನ್ನು ಕೊಟ್ಟರೆ ನೀವು ಕೂಡ ಅವಮರ್ಯಾದೆಗೆ ಒಳಗಾಗ್ತೀರಂತ ಅರ್ಥ. ನಾವು ಕೂಡ ಎಲ್ಲರೂ ಅವಮರ್ಯಾದೆಗೆ ಒಳಗಾಗ್ತೀವಂತ ಅರ್ಥ. ನಾವು ಎಷ್ಟು ದೇವರಿಗೆ ಬೊಬ್ಬೆ ಹೊಡಿದ್ರು ಕೂಡ ದೇವರು ನಿಮಗೆ ಆ ವ್ಯಕ್ತಿಯನ್ನೇ ತೋರಿಸ್ತಾರೆ ಮುಂದೆ. ಆ ವ್ಯಕ್ತಿಯನ್ನೇ ನಿಮಗೆ ದೇವರು ತೋರಿಸ್ತಾರೆ ಮುಂದೆ. ಪ್ರೇಸ್ ಗಾಡ್, ಹಲ್ಲೆಲೂಯಾ ನನ್ನ ಪ್ರೀತಿಯ ಮುದ್ದು ಮಕ್ಕಳೇ. ಯಾಕೆಂದರೆ ಕೊನೆಗೆ ಉಳಿಯುವುದು ಪ್ರೀತಿ ಮಾತ್ರ. ಅವರನ್ನು ದ್ವೇಷಿಸಿದವರು ಸಾಯ್ತಾರೆ, ಅವರ ಬಗ್ಗೆ ಮಾತಾಡಿದವರು ಸಾಯ್ತಾರೆ, ಅಲ್ಲಿ ಹೋಗಿ ಸಾಯ್ತಾರೆ, ರೋಗದಲ್ಲಿ ಸಾಯ್ತಾರೆ, ವೈರಸ್ಗಳಲ್ಲಿ ಸಾಯ್ತಾರೆ. ಆದರೆ ಉಳಿಯುವುದು ಪ್ರೀತಿ ಮಾತ್ರ. ಅಂದರೆ ದೇವರು ಯಾರ ಮೇಲೆ ಕರುಣೆ ತೋರಿಸಿ ಆ ಪ್ರೀತಿ ಕೊಟ್ಟಿದ್ದಾರೆ ನೋಡಿ, ಆ ದೇವರಿಗೆ ಪ್ರೀತಿ ಅವರಿಗೆ ಅರ್ಥ ಆಗಿದೆ ನೋಡಿ, ದೇವರ ಆತ್ಮವನ್ನು ಹೊಂದಿ ಅವರು ಮಾತ್ರ ಉಳಿಯುವುದು ಅಂತ ಹೇಳ್ತಾರೆ. ಎಲ್ಲ ಜನಾಂಗದ ಎದುರು ಅವರು ಮಾತ್ರ ಉಳಿಯುವುದು. ಅಂದರೆ ಇಂಥ ಜನಗಳಿಗೆ ಎಂತ ಗೊತ್ತಾ, ಜಾಸ್ತಿ ಪ್ರೀತಿ ಮಾಡಿದರೆ ಇಂಥ ಜನಗಳಿಗೆ ಕೈ ಬಿಡ್ತಾರೆ ಎಲ್ಲ ಜನರು. ಅವರ ಹತ್ರ ಮಾತಾಡಲಿಕ್ಕೆ ಬರಲ್ಲ, ಅವರನ್ನು ದೂರ ತಳ್ತಾರೆ, ಅವರನ್ನು ಹೀಯಾಳಿಸ್ತಾರೆ. ಯಾಕೆಂದರೆ ದೇವರ ಆತ್ಮ ಅವರ ಹೃದಯದಲ್ಲಿ ವಾಸಿಸ್ತಿದೆ. ದೇವರ ಪ್ರೀತಿ, ದೇವರ ಅಭಿಷೇಕವು, ಆತ್ಮದ ಅಭಿಷೇಕವು ಅವರ ಹೃದಯದಲ್ಲಿ ವಾಸಿಸ್ತಿದೆ. ಅದಕ್ಕೆ ಕೆಲವು ಜನರಿಗೆ ಅದು ಕಂಡಾಗ ಆಗಲ್ಲ, ಅವರು ದೇವರ ಬಗ್ಗೆ ಮಾತಾಡುವಾಗ ಆಗಲ್ಲ, ಅವರು ದೇವರ ಬಗ್ಗೆ ವಚನವನ್ನು ಕೊಡುವಾಗ ಆಗಲ್ಲ, ಅವರು ದೇವರ ಬಗ್ಗೆ ಹೇಳುವಾಗ ಆಗಲ್ಲ. ದ್ವೇಷಿಸ್ತಾರೆ. ಪ್ರೇಸ್ ಗಾಡ್, ಹಲ್ಲೆಲೂಯಾ. ಅದಕ್ಕೆ ಹೇಳುವುದು ಕೊನೆಗೆ ಉಳಿಯುವುದು ಆ ಪ್ರೀತಿ ಮಾತ್ರ. ನೀನು ಏನೋ ಹೇಳು, ನನ್ನನ್ನು ಸುಡು, ನೀನು ಬಡವರಿಗೆ ನೀನು ದಾನ ಕೂಡ ಮಾಡ್ಬೋದು ನೀನು. ಆದರೆ ನಿನ್ನಲ್ಲಿ ಆ ಪ್ರೀತಿ ಇಲ್ಲದಿದ್ದರೆ ನೀನು ದಾನ ಕೊಟ್ಟದ್ದು ಕೂಡ ವ್ಯರ್ಥ. ನೀನು ನಿನ್ನ ದೇಹವನ್ನು ಸುಡಲು ಬಿಡುವುದು ಕೂಡ ನೀನು ವ್ಯರ್ಥ. ಸತ್ತರೆ ನೀನು ಸ್ವರ್ಗಕ್ಕೆ ಹೋಗಲ್ಲ, ದಾನ ಕೊಟ್ಟರು ಕೂಡ ನೀನು ಸ್ವರ್ಗಕ್ಕೆ ಹೋಗಲ್ಲ ಅಂತ ಈ ವಾಕ್ಯದ ಅರ್ಥ. ಕೊರಿಂಥಿಯರ ಮೊದಲನೇ ಪತ್ರಿಕೆ ಅಧ್ಯಾಯ 13:3. ಪ್ರೇಸ್ ಗಾಡ್, ಹಲ್ಲೆಲೂಯಾ. ಯಾಕೆ ನಾನು ಹೇಳ್ತಿದ್ದೇನೆಂದರೆ ಈ ಪ್ರೀತಿ ಉಳ್ಳ ಜನರಿಗೆ, ಇಂತಹ ದೇವರ ಆತ್ಮದಿಂದ ಬಂದಂತಹ ವ್ಯಕ್ತಿಗಳಿಗೆ, ಈ ದೇವರ ಆತ್ಮದಿಂದ ಸಿಕ್ಕಿದಂತಹ ಪ್ರೀತಿಯ ಜನರಿಗೆ ಅವರು ಕೂಡ ದೇವರ ಪ್ರೀತಿಯ ಜನ. ಅವರಿಗೆ ಏನಾಗ್ತದೆ ಅಂದರೆ ಅವರಿಗೆ ದೇವರು ಗಿಫ್ಟನ್ನು ಕೊಡ್ತಾರೆ. ಏನು ಗಿಫ್ಟನ್ನು ಕೊಡ್ತಾರೆ ಅಂತ ನೋಡುವ. ಆ ದೇವರ ಆತ್ಮವು ಅವರಿಗೆ ಗಿಫ್ಟ್ ಏನು ಕೊಡ್ತಾರೆ ಅಂತ ನಾವು ಒಂದು ವಾಕ್ಯದಲ್ಲಿ ನಾವು ನೋಡುವ. ಕೊರಿಂಥಿಯರಿಗೆ ಬರೆದ ಪತ್ರಿಕೆ, ಮೊದಲನೇ ಪತ್ರಿಕೆ ಅಧ್ಯಾಯ 3. ಕೊರಿಂಥಿಯರಿಗೆ ಬರೆದ ಪತ್ರಿಕೆ ಅಧ್ಯಾಯ 3. ಅವರಿಗೆ ಏನು ಸಿಗ್ತದೆ ಅಂತ ನಾವು ನೋಡುವ. ಅವರು ಪ್ರವಾದಿಯಾಗಿ ಮನುಷ್ಯರ ಹತ್ರ ಮಾತಾಡ್ತಾರೆ. ಒಬ್ಬ ಪ್ರವಾದಿಯಾಗಿ ಆತ್ಮದಿಂದ ತುಂಬಿದಂತಹ ಅಂತಹ ವ್ಯಕ್ತಿಗಳು ಪ್ರವಾದವನ್ನು ಮಾಡಿ ಅವರು ಮಾತಾಡ್ತಾರೆ. ಅಂತಹ ವ್ಯಕ್ತಿಗಳು, ಯಾಕೆಂದರೆ ಅವರಿಗೆ ದೇವರ ಆತ್ಮದ ಶಕ್ತಿ ಅವರಿಗೆ ಸಿಕ್ಕಿದೆ. ಈ ಪ್ರೀತಿಯಿಂದ ಅವರು ಪ್ರವಾದ ಮಾಡಿ ಅಂತಹ ವ್ಯಕ್ತಿಗಳು ಮಾತಾಡ್ತಾರೆ, ಬೋಧನೆಯನ್ನು ಮಾಡ್ತಾರೆ, ಉತ್ತೇಜನವನ್ನು ಕೊಡ್ತಾರೆ ಮತ್ತು ಸಮಾಧಾನವನ್ನು, ಬೇರೆಯವರಿಗೆ ಕೈ ಎತ್ತಿ ಸಮಾಧಾನವನ್ನು ನೀಡ್ತಾರೆ. ಯೇಸು ಕ್ರಿಸ್ತರು ಹೇಗೆ ಸಮಾಧಾನ ಶಿಲುಬೆಯಿಂದ ನಮಗೆ ನೀಡಿದ್ರು ನೋಡಿ. ಸಮಾಧಾನ ಈ ಮನೆಗೆ, ಸಮಾಧಾನ ಎಲಿಜಬೆತಿಗೆ, ಸಮಾಧಾನ ಯಾರಿಗೆ? ಅವನಿಗೆ ಲಾಜರಸ್ನಿಗೆ ಅಲ್ವಾ? ಹೀಗೆ ಸಮಾಧಾನ ಮಾಡ್ತಾರೆ. ಓಕೆನಾ? ಸಮಾಧಾನ ಕೊಡ್ತಾರೆ, ಸಮಾಧಾನ ನೀಡ್ತಾರೆ. ಅವರು ಬೇರೆ ಭಾಷೆಗಳಿಂದ ಮಾತಾಡ್ತಾರೆ. ಅಂತಹ ವ್ಯಕ್ತಿಗಳು ಬೇರೆ ಭಾಷೆಯಿಂದ
ಮಾತಾಡ್ತಾರೆ. ಇದು ಗಿಫ್ಟ್ನ ಬಗ್ಗೆ ಹೇಳ್ತಾ ಇದ್ದೇನೆ. ಬೇರೆ ಬೇರೆ ಭಾಷೆಗಳಿಂದ ಅವರು ಮಾತಾಡ್ತಾರೆ. ಮತ್ತು ಇಡೀ ಪವಿತ್ರ ಸಭೆಗೆ ಅವರು ಬೋಧನೆ ಮಾಡ್ತಾರೆ ಅಂದ್ರೆ ಪ್ರೀಚ್ ಮಾಡ್ತಾರೆ, ದೇವರ ವಾಕ್ಯವನ್ನು ಸಾರ್ತಾರೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಪ್ರವಾದ ಮಾಡ್ತಾರೆ, ಪ್ರೀಚ್ ಮಾಡ್ತಾರೆ, ಉತ್ತೇಜನ ಕೊಡ್ತಾರೆ ಮತ್ತು ಸಮಾಧಾನವನ್ನು ಕೊಡ್ತಾರೆ. ಹೇಗೆ ಸಮಾಧಾನ ಕೊಡುವುದು? ಹತ್ತಿರ ಕೂತ್ಕೊಳ್ಳಿಸಿ ಕೌನ್ಸಿಲಿಂಗ್ ಮಾಡಿ ಅಲ್ಲ, ದೇವರ ವಾಕ್ಯವನ್ನು ಸಾರಿ ಅವರಿಗೆ ಸಮಾಧಾನ ಕೊಡ್ತಾರೆ. ಕೊಂಕಣಿಯಲ್ಲಿ ಬುಜ್ವೋನ್, ಸಮಾಧಾನವನ್ನು ಕೊಡ್ತಾರೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಇದೇ ದೇವರ ಆತ್ಮದಿಂದ ತುಂಬಿದಂತಹ ವ್ಯಕ್ತಿಯ ಒಂದು ಕಾರ್ಯವಾಗಿದೆ. ನಮಗೆ ಸಿಗುವುದು ಹೇಗೆ? ಪ್ರೀತಿಯಿಂದ. ಅದು ಪ್ರೀತಿ ಎಲ್ಲಿಂದ ದೊರಕಿಸಿಕೊಡ್ತಾರೆ? ಎಲ್ಲಿಂದ ಬರುವುದು? ಸ್ವರ್ಗದಿಂದ. ದೇವರ ಆತ್ಮದ ಗುಣಗಳು ಅವು, ಪ್ರೀತಿ, ಲವ್. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಮುಂದಿನ ವಾಕ್ಯವನ್ನು ನಾವು ನೋಡುವ ಪ್ರೀತಿಯನ್ನು ನನ್ನ ಮುದ್ದು ಮಕ್ಕಳೇ. ಮುಂದಿನ ವಾಕ್ಯವನ್ನು ನಾವು ನೋಡುವ ದೇವರ ಆತ್ಮವು ಯಾವ ವ್ಯಕ್ತಿಗಳಿಗೆ ದೊರಕಿಸಿ ದೇವರು ಕೊಡ್ತಾರೆ. ಒಂದು, ದೇವರ ವಾಕ್ಯದಂತೆ ನಡೆದ ಆ ವ್ಯಕ್ತಿಗಳಿಗೆ ದೇವರ ಆತ್ಮವು ದೇವರು ಕರುಣಿಸುವರು. ಸೆಕೆಂಡದ್ದು, ದೇವರ ಆತ್ಮ ಯಾರಿಗೆ ಸಿಗುತ್ತೆ? ದೇವರ ಆತ್ಮ ಯಾರಿಗೆ ದೇವರು ಕರುಣೆ ತೋರಿಸಿದ್ದಾರೆ, ಯಾರಿಗೆ ದೇವರು ಕರುಣೆ ತೋರಿಸಿ ದೇವರು ಕರುಣೆ ತೋರಿಸಿ ದೇವರು ಅವರಿಗೆ ಅವರ ಪ್ರೀತಿಯಿಂದ, ಅವರ ಆತ್ಮದ ಪ್ರೀತಿಯಿಂದ ತುಂಬಿದ್ದಾರೆ ಅವರಿಗೆ ಅಲ್ವಾ. ಯಾಕೆಂದ್ರೆ ಶರೀರ ಒಂದೇ ಥರ ಅಲ್ಲ, ವ್ಯಕ್ತಿಯ ಗುಣಗಳು ಒಂದೇ ಥರ ಅಲ್ಲ. ಪ್ರೈಸ್ ಗಾಡ್, ನೆನಪಿಟ್ಕೊಳ್ಳಿ, ಒಬ್ಬ ವ್ಯಕ್ತಿಯ ಗುಣಗಳು ಒಂದೇ ಲೆಕ್ಕ ಅಲ್ಲ. ಕಾಯಿನನ ಗುಣ ಒಂದೇ ಲೆಕ್ಕ ಇರಲಿಲ್ಲ, ಆದರೆ ಅಬೆಲ್ ದೇವರಿಗೆ ಮೆಚ್ಚುಗೆಯಾದನು ಅಲ್ವಾ, ನೆನಪಿಟ್ಕೊಳ್ಳಿ. ಆದರೆ ಅವರು ಇಬ್ಬರು ಒಂದೇ ತಾಯಿಯ ಮಕ್ಕಳು, ಕಾಯಿನ ಮತ್ತು ಅಬೆಲನು ಅಲ್ವಾ. ಸೊ ಅದಕ್ಕೆ ಈ ವಾಕ್ಯ ನಾನು ಹೇಳ್ತಿದ್ದೇನೆ ನನ್ನ ಪ್ರೀತಿಯ ಮುದ್ದು ಮಕ್ಕಳೇ, ಕೇಳಿ. ಕೊರಿಂಥೀಯರಿಗೆ ಬರೆದ ಪತ್ರಿಕೆ ಮೊದಲನೇ ಪತ್ರಿಕೆ ಅಧ್ಯಾಯ 15 ವಾಕ್ಯ 39. ಎಲ್ಲ ಮನುಷ್ಯನ ಶರೀರವು ಒಂಥರ, ಇನ್ನು ಪ್ರಾಣಿಗಳ ಶರೀರವು ಇನ್ನೊಂದು ಥರ, ಹಾಗೂ ಇವರ ಶರೀರವು ಬೇರೆ ಥರ. ಹೌದಾ? ಇದಕ್ಕೆ ಅರ್ಥ ಅಂತಂದರೆ, ಪ್ರಾಣಿ ಪಕ್ಷಿಗಳು ಯಾವತ್ತೂ ಪವಿತ್ರಾತ್ಮವನ್ನು, ದೇವರಾತ್ಮವನ್ನು ರಿಸೀವ್ ಮಾಡೋಕ್ಕಾಗಲ್ಲ. ಮನುಷ್ಯರು ಮಾಡಬಹುದು, ಆದರೆ ಮನುಷ್ಯರ ಶರೀರ ಕೂಡ ಎರಡು ರೀತಿಯಲ್ಲಿ ಇರುತ್ತೆ ಅಲ್ವಾ. ಕಾಯಿನ ಮತ್ತು ಅಬೇಲ, ಅಬ್ರಹಾಮ ಮತ್ತು ಸಾರ ಎರಡು ಬೇರೆ ರೀತಿಯ ಶರೀರ ಅಲ್ವಾ. ಸೊ ಅದಕ್ಕೋಸ್ಕರ ಮನುಷ್ಯನ ಶರೀರ ಕೂಡ ಬೇರೆ ರೀತಿಯಲ್ಲಿರುತ್ತೆ, ಹಾಗೂ ಪ್ರಾಣಿಗಳ ಶರೀರ ಕೂಡ ಬೇರೆ ರೀತಿಯಲ್ಲಿರುತ್ತೆ. ಆದರೆ ಮನುಷ್ಯನು ಆ ದೇವರಾತ್ಮವನ್ನು ರಿಸೀವ್ ಮಾಡಬಹುದು, ಆ ದೇವರ ಪ್ರೀತಿಯನ್ನು ರಿಸೀವ್ ಮಾಡೋದು. ಆದರೆ ಪ್ರಾಣಿ ಪಕ್ಷಿಗಳು ದೇವರ ಪ್ರೀತಿಯನ್ನು, ದೇವರಾತ್ಮವನ್ನು ರಿಸೀವ್ ಮಾಡೋಕ್ಕೆ ಆಗಲ್ಲ. ನೆನಪಿಟ್ಕೊಳ್ಳಿ, ಅವರಲ್ಲಿ ದೇವರಾತ್ಮ ವಾಸಿಸುವುದಿಲ್ಲ. ಅವರಲ್ಲಿ ದೇವರಾತ್ಮವು ವಾಸಿಸುವುದಿಲ್ಲ. ಆದರೆ ದೇವರು ಆ ಆತ್ಮ ಅವರ ಶಕ್ತಿಯಿಂದ, ಅವರ ಆತ್ಮದ ಶಕ್ತಿಯಿಂದ ಆ ಪ್ರಾಣಿಗಳನ್ನು ಕಮಾಂಡ್ ಮಾಡ್ತಾನೆ. ಆ ಸಮುದ್ರವನ್ನು ಕಮಾಂಡ್ ಮಾಡ್ತಾನೆ, ನದಿಗಳನ್ನು ಕಮಾಂಡ್ ಮಾಡ್ತಾನೆ, ನದಿಯಲ್ಲಿದ್ದ ನೀರನ್ನು ಕಮಾಂಡ್ ಮಾಡ್ತಾನೆ. ಆಗ ಆ ಪ್ರಾಣಿ ಪಕ್ಷಿಗಳು ದೇವರ ಸ್ವರವನ್ನು ಕೇಳಿ ತನ್ನ ರಸ್ತೆಯನ್ನು ಬದಲಾಯಿಸ್ತವೆ. ತನ್ನ ರಸ್ತೆಯನ್ನು ಬದಲಾಯಿಸ್ತದೆ, ನೀರು ತನ್ನ ರಸ್ತೆಯನ್ನು ಬದಲಾಯಿಸ್ತದೆ. ಸೊ ನಾನು ಹೇಳ್ತಿಲ್ಲ, ಓಲ್ಡ್ ಟೆಸ್ಟಮೆಂಟ್ ಇದೆ, ಯಾಕೆಂದ್ರೆ ಈಸ್ ದ ಲಾರ್ಡ್, ಈಸ್ ದ ಕ್ರಿಯೇಟರ್. ಸೊ ಯಾವ ಪ್ರಾಣಿ ಪಕ್ಷಿಗಳ ಹತ್ರ ದೇವರ ಆತ್ಮ ಇಲ್ಲ. ದೇವರು ಅವರಿಗೆ ಕಮಾಂಡ್ ಮಾಡೋದು ಅಷ್ಟೇ, ದೇವರು ಅವರಿಗೆ ಕಮಾಂಡ್ ಮಾಡೋದು. ಓಕೆನಾ? ಅವರು ಕಮಾಂಡ್ ಮಾಡೋದಂದ್ರೆ ದೇವರು ಅವರನ್ನು ಅವರಿಗೆ ಕೂಡ ದೇವರು ನಡೆಸ್ತಾನೆ. ಸೊ ಅಷ್ಟೇ. ಮುಂದಿನ ವಾಕ್ಯ, ಆದರೆ ನಮಗೆ ಆ ರೀತಿಯಲ್ಲ. ನಮ್ಮ ಶರೀರಗಳು ಬೇರೆ ಬೇರೆ ರೀತಿ ಇರಬಹುದು, ಆದರೆ ನಾವು ಒಂದೇ ದೇವರಿಂದ ನಾವು ಬಂದಿದ್ದೇವೆ. ಹುಡುಗನ ಶರೀರ ಬೇರೆ, ಹುಡುಗಿಯ ಶರೀರ ಬೇರೆ, ಹಾಗೆ ಕಾಯಿನನು ಬೇರೆ, ಅಬೆಲನು ಬೇರೆ, ಆದರೆ ಒಂದೇ ತಾಯಿಯಿಂದ ಬಂದಂತಹ ಆ
ವ್ಯಕ್ತಿಗಳು ಅಲ್ವಾ. ಕೈನನು ಪಾಪ ಮಾಡಿದ, ಅಬೆಲನು ದೇವರಿಗೆ ಮೆಚ್ಚುಗೆ ಆದ. ಹಾಗೇನೆ ಯಾಕೆ ಅಬೆಲನು ದೇವರಲ್ಲಿ ಮೆಚ್ಚುಗೆ ಆದ? ದೇವರ ಪ್ರೀತಿ ಅವನಲ್ಲಿ ಇತ್ತು. ಮತ್ತು ಇನ್ನೂ ಕೂಡ ದೇವರು ಅಬೆಲನಿಗೆ ದೇವರು ತನ್ನ ಪ್ರೀತಿಯಿಂದ ತುಂಬಿದರು. ಹೀಗೆ ಅವನು ಆ ಪ್ರೀತಿಯನ್ನು ರಿಜೆಕ್ಟ್ ಮಾಡಿಲ್ಲ, ದೇವರ ಪ್ರೀತಿಯನ್ನು ರಿಜೆಕ್ಟ್ ಮಾಡಿಲ್ಲ. ದೇವರ ಪ್ರೀತಿಯಾಗಿ ಅವನಿಗೆ ನಡೆಸ್ತಿತ್ತು, ಅದೇ ರೀತಿ ಅವನು ನಡೆದುಕೊಂಡ. ಎಲ್ಲರೊಟ್ಟಿಗೆ ಅಬೆಲನು ತಂದೆ ತಾಯಿಯೊಟ್ಟಿಗೆ, ಸ್ನೇಹಿತರೊಟ್ಟಿಗೆ, ಎಲ್ಲರೊಟ್ಟಿಗೆ ಅವನು ನಡೆದ. ಅಬೆಲನು ಮೆಚ್ಚುಗೆಯಾದ ಕರ್ತನಿಗೆ, ಅವನ ಕಾಣಿಕೆಯು ಮೆಚ್ಚುಗೆ ಆಯಿತು. ಆದರೆ ಕಾಯನನ ಏನು ಮಾಡಿದ? ಕಾಯನನ ಜೊತೆ ಕೂಡ ದೇವರು ಇದ್ದ, ಇಲ್ಲಂತ ನಾನು ಹೇಳಲ್ಲ. ನೋಡ್ತಾ ಇದ್ದ, ಅಬ್ಸರ್ವ್ ಮಾಡ್ತಾ ಇದ್ದ ಕಾಯನನನ್ನು. ಆದರೆ ಅವನು ಆ ಪ್ರೀತಿಯನ್ನು ರಿಜೆಕ್ಟ್ ಮಾಡಿದ. ಪ್ರೀತಿಯನ್ನು ರಿಜೆಕ್ಟ್ ಮಾಡಿದ. ದೇವರು ಅವನಿಗೆ ಒಳ್ಳೆಯ ಗುಣದಿಂದ ಬೆಳೆಸಲಿಕ್ಕೆ ಪ್ರಯತ್ನ ಪಟ್ಟರು ಕಾಯನನಿಗೆ. ಆದರೆ ಕಾಯನನು ದೇವರ ಪ್ರೀತಿಯನ್ನು ರಿಜೆಕ್ಟ್ ಮಾಡಿದ. ಅಬೆಲನು ಹಾಗೆ ಮಾಡಿಲ್ಲ. ಅಬೆಲನು ಏನು ಮಾಡಿದ? ದೇವರಿಗೆ ಕಾಣಿಕೆ. ಅಬೆಲನು ನಡೀತಾ ಇದ್ದ, ದೇವರ ಪ್ರೀತಿಯಲ್ಲೇ ನಡೀತಿದ್ದ. ದೇವರು ಪ್ರೀತಿಯಲ್ಲಿ ಯಾವಾಗ ಅರ್ಥ ಮಾಡ್ಕೊಂಡು ಅವನು ನಡೀತಾ ಇದ್ದ ಅಬೆಲನು, ದೇವರ ಕರುಣೆ ಮತ್ತು ದೇವರ ಪ್ರೀತಿಯು, ಆತ್ಮದ ಪ್ರೀತಿಯು ಅವನ ಮೇಲೆ ಬಂತು. ಅವನ ಕಾಣಿಕೆಯು ಮೆಚ್ಚುಗೆ ಆಯಿತು. ಅಬೆಲನದ್ದು ಕಾಣಿಕೆ ಮೆಚ್ಚುಗೆ ಆಯಿತು. ಆದರೆ ಕಾಯನನು ಏನು ಮಾಡಿದ? ಹೇಗೆ ಅವನ ಮರ್ಡರ್ ಮಾಡಿದ. ಅವನಿಗೆ ನೋಡ್ಲಿಕ್ಕೇ ಆಗಲಿಲ್ಲ. ಯಾರು? ಕಾಯನನು, ಅಬೆಲನ. ಸೊ ಹೀಗೆ ನನ್ನ ಪ್ರೀತಿಯ ಮುದ್ದು ಮಕ್ಕಳೇ, ಮುಂದಿನ ವಾಕ್ಯವನ್ನು ನಾವು ನೋಡುವ. ಹೇಗೆ ನಾವು ದೇವರ ಆತ್ಮವನ್ನು ಪಡೆದುಕೊಳ್ಳೋದು, ಇನ್ನೊಂದು ರೀತಿ. ಹೇಗೆ ನಾವು ದೇವರ ಆತ್ಮವನ್ನು, ಯಾರೆಲ್ಲ ದೇವರ ಆತ್ಮವನ್ನು ಪಡೆದುಕೊಳ್ತಾರೆ ಅಂತ ನಾವು ನೋಡುವ. ಓಕೆನಾ? ಕೊರಿಂಥಿಯರಿಗೆ ಬರೆದ ಮೊದಲನೇ ಪತ್ರಿಕೆ ಅಧ್ಯಾಯ 15:42. ಕೊರಿಂಥಿಯರಿಗೆ ಬರೆದ ಪತ್ರಿಕೆ ಅಧ್ಯಾಯ 15 ವಾಕ್ಯ 42 ನೋಡುವ. ಸಾರಿ 45 ನಾವು ನೋಡುವ. ಪವಿತ್ರ ಪುಸ್ತಕ ಹೇಳ್ತಾ ಇದೆ, ಮೊದಲನೆಯ ಮನುಷ್ಯ ಆಡಮ್ ಆದ. ಮೊದಲನೆಯ ಮನುಷ್ಯ, ದೇವರು ಸೃಷ್ಟಿಸಿದ ಮನುಷ್ಯ ಆಡಮ್ ಆದ. ಆಡಮ್ ಒಬ್ಬ ಜೀವಿಯಾದ. ಜೀವಿ ಅಂದ್ರೆ ಏನು? ಬಂದ, ಟೈಮ್ ಆಯಿತು, ಸತ್ತು ಹೋದ, ಜೀವಿ. ಓಕೆನಾ? ಜೀವಿ. ಆದರೆ ದಿ ಎಂಡ್ಗೆ ಬಂದ ಆದಮ್ ನಂತರ ಬಂದ ಆ ಆಡಮನು ಲೈಫ್ ಆದ. ಆಡಮ್ ನಂತರ ಬಂದ ಆ ಲಾಸ್ಟ್ ಆಡಮನು ಜೀವಿತವಾದ ಲೈಫ್ ಆದ. ಯಾರು? ಅವನೇ ಯೇಸು ಕ್ರಿಸ್ತನು. ಇಲ್ಲಿ ನಾನು ಹೇಳಬೇಕಂದ್ರೆ, ನಿಮಗೆ ಅರ್ಥವಾಗಿ ನಾನು ಹೇಳಬೇಕಂದ್ರೆ, ಆಡಮನು ಮೊದಲನೇ ಆಡಮನು ಕೂಡ ಯಾರು ಮಾಡಿದ್ದು? ಆ ಸೃಷ್ಟಿಕರ್ತನು ಮಾಡಿದ್ದು. ಸೃಷ್ಟಿಕರ್ತನು ಮಾಡಿದ್ದು. ಆದರೆ ಅವನೇನು ಮಾಡಿದ? ಪಾಪ ಮಾಡಿದ. ಸೆಕೆಂಡ್ ಆಡಮನು ಏನು ಮಾಡಿದ? ಪಾಪ ಮಾಡಿಲ್ಲ. ಇಲ್ಲಿ ಒಂದು ವಾಕ್ಯ ಕೊಟ್ಟಿದ್ದಾರೆ. ಸೆಕೆಂಡ್ ಆಡಮನು ಪಾಪ ಮಾಡಿಲ್ಲ. ಅವನು ಹೋಳಿ. ಈ ಆಡಮನು ಏನದ? ಲೈಫ್ ಎಲ್ಲ ಜನಾಂಗಕ್ಕೆ ಲೈಫ್ ಆದ. ಸೃಷ್ಟಿಕರ್ತನ ಓರ್ವನೇ ಪುತ್ರನು. ಅವನು ಮೊದಲನೇ ಆಡಮ್ ಆದ. ನಮ್ಮೆಲ್ಲ ಜನಾಂಗಕ್ಕೆ ಪ್ರೈಸ್ ಕೊಡು. ಅವನೇ ಯೇಸು ಕ್ರಿಸ್ತನು, ಜೀಸಸ್. ಓಕೆನಾ? ಮುಂದಿನ ವಾಕ್ಯ ಹೇಳ್ತಾ ಇದೆ, ಪ್ರೈಸ್ ಕೊಡು. ಅದಕ್ಕೋಸ್ಕರ ನನ್ನ ಪ್ರೀತಿಯ ಮುದ್ದು ಮಕ್ಕಳೇ, ಆ ಯೇಸು ಕ್ರಿಸ್ತನಿಂದ ನಮಗೆ, ನಿಮಗೆ ಆ ಆತ್ಮ, ಸ್ವರ್ಗೀಯ ಪಿತನ ಆತ್ಮ ನಮಗೆ ಸಿಗುವಂತೆ ಯಾರು ಮಾಡಿದ್ದು? ಆ ಖುದ್ದು ಸ್ವರ್ಗೀಯ ಪಿತನು, ಆ ಸೃಷ್ಟಿಕರ್ತನು ನಮಗೆ ಮಾಡಿದ್ದು. ಯಾಕೆಂದರೆ ತನ್ನ ಓರ್ವ ಪುತ್ರನಿಗೆ ಈ ಧರೆಗೆ ಕಳಿಸಿ ನಮಗೆ ಆ ಪ್ರಭುವಿನ ಆತ್ಮವನ್ನು, ತನ್ನ ಆತ್ಮವನ್ನು ನಮ್ಮ ಮಧ್ಯದಲ್ಲಿ ಇಳಿದು ಬರೋಕ್ಕೆ ತನ್ನ ಒಬ್ಬನ ಪುತ್ರನನ್ನೇ ಆತನು ಬಲಿ ಕೊಟ್ಟನು. ಪ್ರೇಸ್ ಕೊಡು. ಹಾಲೆಲೂಯಾ. ನನ್ನ ಮುದ್ದು ಮಕ್ಕಳೇ ಕೇಳಿ, ತನ್ನ ಒಬ್ಬನಾದ ಪುತ್ರನನ್ನು ಆತನು ಬಲಿ ಕೊಟ್ಟನು. ಯಾರಿಗೋಸ್ಕರ? ನಮ್ಮ ಪಾಪಗಳಿಗೋಸ್ಕರ. ಆ ಪವಿತ್ರಾತ್ಮವನ್ನು ನಾವು ಸ್ವೀಕರಿಸಬೇಕಂತ ತನ್ನ ಒಬ್ಬನೇ ಆದ ಪುತ್ರನನ್ನು ಆತನು ಬಲಿ ಕೊಟ್ಟನು. ಪ್ರೈಸ್ ಗಾಡ್. ಹಾಲೆಲೂಯಾ. ಇದು ನಾನು ಹೇಳ್ತಾ ಇಲ್ಲ. ಆ ಆಡಮ್ ಕೂಡ ಆ ಸೃಷ್ಟಿಕರ್ತನು ಮಾಡಿದ್ದು. ಆದರೆ ಆ ಆಡಮನು ಪಾಪ ಮಾಡಿದ.
ಅಲ್ಲಿಂದ ಆ ಆಡಮನಿಂದ ಪಾಪ ಈ ಧರೆಗೆ ಬಂತು, ಪಾಪ ನಮ್ಮೆಲ್ಲರ ಮಧ್ಯದಲ್ಲಿ ವಾಸಿಸಿತು. ಪ್ರೀತಿಯು, ದೇವರ ಕರ್ತನ ಪ್ರೀತಿಯು ನಮ್ಮಿಂದ ಆ ಪಾಪದಿಂದ, ಆ ಪಾಪ ಇದ್ದ ಕಾರಣದಿಂದ ಆ ಸ್ವರ್ಗೀಯ ಪಿತನ ಪ್ರೀತಿಯು ನಮ್ಮಿಂದ ದೂರ ಸರಿಯಿತು. ನಮ್ಮಿಂದ ನಾವೇ ದೂರ ಆ ಪ್ರೀತಿಯನ್ನು ಮಾಡಿದ್ರು. ಕರ್ತನ್ ನಮ್ಮ ಜೊತೆನೇ ಇದ್ದಾನೆ, ಇವತ್ತು ಕೂಡ ಕರ್ತನ್ ನಮ್ಮ ಜೊತೆಯಲ್ಲೇ ಇದ್ದಾನೆ. ಆದರೆ ನಾವು ಏನು ಮಾಡ್ತಿದ್ದೇವೆ? ಆ ಆಡಮಿಂದ, ಆ ಪೂರ್ವಜರಿಂದ ಬಂದ ಪಾಪಗಳಿಂದ ನಾವು ನಮ್ಮ ಕರ್ತನ ಪ್ರೀತಿಯನ್ನು ನಾವು ಹೊರಗೆ ಹಾಕ್ತಾ ಇದ್ದೇವೆ, ನಾವು ರೆಸಿಸ್ಟ್ ಮಾಡ್ತಾ ಇದ್ದೇವೆ. ಇದಕ್ಕೆ ಹೇಳುದು ರೆಸಿಸ್ಟ್ ದ ಲಾರ್ಡ್. ನೀವು ಹೇಳಿದ್ದು ರೆಸಿಸ್ಟ್, ಇದಕ್ಕೆ ಹೇಳುದು ರೆಸಿಸ್ಟ್ ಮಾಡುದಂತ. ಕರ್ತನ ಪ್ರೀತಿ ಇದ್ದ ಒಬ್ಬ ವ್ಯಕ್ತಿ, ಕರ್ತನ ಪ್ರೀತಿ ಸಿಕ್ಕಿದ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ಅಂತ ನಾನು ನಿಮಗೆ ಹೇಳಿದೆ. ನನ್ನ ಪ್ರೀತಿಯ ಮುದ್ದು ಮಕ್ಕಳೇ, ಕೊರಿಂಥಿಯರ ಬರೆದ ಪತ್ರಿಕೆ ಅಧ್ಯಾಯ ಕೂಡ ಹೇಳಿದೆ, ವರ್ಸಸ್ ಕೂಡ ಹೇಳಿದೆ. ಪ್ರೀತಿಯು ಇದ್ದ ವ್ಯಕ್ತಿ, ಕರ್ತನ ಆತ್ಮದಿಂದ ತುಂಬಿದಂತಹ ಪ್ರೀತಿ ಉಳ್ಳ ವ್ಯಕ್ತಿ, ಅವನು ಏನು ಮಾಡ್ತಾನೆ, ಅಂತಹ ವ್ಯಕ್ತಿಯ ಗುಣಗಳು ಏನು ಅಲ್ವಾ? ಇಂತಹ ವ್ಯಕ್ತಿಗಳು ಆ ಸ್ವರ್ಗೀಯ ಪಿತನ ಆತ್ಮದಲ್ಲಿ ತುಂಬಲು, ಸ್ವರ್ಗೀಯ ಗಿಫ್ಟ್ನಿಂದ ತುಂಬಲು ಮಾತ್ರ ಸಾಧ್ಯ. ಯಾವ ಗಿಫ್ಟ್? ಪ್ರವಾದ ಮಾಡುವುದು, ಉತ್ತೇಜನ ಕೊಡುವುದು, ಸಮಾಧಾನ ಕೊಡುವುದು. ಅಂತಹ ವ್ಯಕ್ತಿಗಳು ಮಾತ್ರ ಸಾಧ್ಯ. ಅಂತ ಇವರಿಗೆ ಚೋಸನ್ ಫ್ರಮ್ ದ ಲಾರ್ಡ್ ಪ್ರಾಫಿಟ್ಸ್ ಅಂತ ಹೇಳೋದು. ಇಂತಹ ವ್ಯಕ್ತಿಗಳು ಪ್ರವಾದಿಗಳಾಗಿದ್ದಾರೆ ಅಂತ ಹೇಳೋದು. ಪ್ರೇಸ್ ಗಾಡ್, ಹಲ್ಲೆಲೂಯಾ. ಅದಕ್ಕೋಸ್ಕರ ನನ್ನ ಪ್ರೀತಿಯ ಮುದ್ದು ಮಕ್ಕಳೇ, ನಾವು ಸ್ವರ್ಗೀಯ ಆತ್ಮದಿಂದ ತುಂಬಬೇಕಾದರೆ, ಸ್ವರ್ಗೀಯ ಪಿತನ ಆತ್ಮದಿಂದ ತುಂಬಬೇಕಾದರೆ, ನಮಗೆ ಕೂಡ ದೇವರ ಸೇವೆ ಮಾಡಲಿಕ್ಕೆ, ಪ್ರವಾದ ಮಾಡಲಿಕ್ಕೆ, ಉತ್ತೇಜನ ಕೊಡಲು, ಸಮಾಧಾನ ಕೊಡಲು, ಉತ್ತೇಜನ ಕೊಡಲು, ವಿವಿಧ ಭಾಷೆಯಿಂದ ಮಾತಾಡಲು ನಮಗೆ ಮನಸ್ಸಾದರೆ ನಾವು ಹೋಗಿ ಮೈಕ್ ಇಟ್ಕೊಳ್ಳೋದಲ್ಲ. ಪ್ರೇಸ್ ಗಾಡ್, ಹಲ್ಲೆಲೂಯಾ. ಇದಕ್ಕೋಸ್ಕರ ಈ ಗುಣಗಳು ನಮ್ಮಲ್ಲಿ ಬೇಕು, ಈ ಗುಣಗಳು ನಮಗೆ ಬೇಕು, ಪ್ರೀತಿ ನಮಗೆ ಬೇಕು. ಪ್ರೀತಿ ಅಂದರೆ ಒಬ್ಬರನ್ನು ಪ್ರೀತಿಸುವುದು, ಹೋಗುವುದು, ಮನೆಗೆ ಬರುವುದು, ಪ್ರೀತಿ ಮಾಡಿ ಬರುವುದು, 2-3 ಪ್ರೀತಿಯ ಮಾತುಗಳನ್ನು ಮಾತನಾಡಿ ಬರುವುದಲ್ಲ. ಆ ಪ್ರೀತಿ ಅಲ್ಲ, ಸ್ವರ್ಗೀಯ ಪ್ರೀತಿ. ಸ್ವರ್ಗೀಯ ಪ್ರೀತಿ ನಿನ್ನಲ್ಲಿ ಇಳಿದು ಬಂದಂತಹ ಪ್ರೀತಿ. ನೀನು ಯಾವ ಮಧ್ಯದಲ್ಲಿ ಹೋಗ್ತೀಯಾ, ಆ ಕುಟುಂಬ ಮಧ್ಯದಲ್ಲಿ ಕೂಡ ಆ ಪ್ರೀತಿ ಇಳಿದು ಬರಬೇಕು. ಅದಕ್ಕೆ ಹೇಳುವುದು ಸ್ವರ್ಗೀಯ ಪಿತನ ಆತ್ಮದ ರಕ್ಷಣೆ ನಿನಗೆ ಮಾತ್ರ ಅಲ್ಲ, ನಿನ್ನ ಕುಟುಂಬಸ್ಥರಿಗೆ ಕೂಡ. ಪ್ರೇಸ್ ಗಾಡ್, ಹಲ್ಲೆಲೂಯಾ. ಇದಕ್ಕೆ ಹೇಳಿದ್ದು ನನ್ನ ಪ್ರೀತಿ ಮುದ್ದು ಮಕ್ಕಳೇ, ದೇವರು ಆ ರೀತಿ ಕಾರ್ಯ ಮಾಡ್ತಾನೆ. ಹೋಗಿ ಸೀದಾ ಮೈಕ್ ಇಟ್ಕೊಂಡ್ರೆ ಅವನು ಪ್ರವಾದಿ ಆಗಲ್ಲ, ಹೋಗಿ ಸೀದಾ ಮೈಕ್ ಇಟ್ಕೊಂಡ್ರೆ ಅವನು ದೇವನ ಸೇವಕನಾಗಲ್ಲ. ಮೊದಲು ಪ್ರೀತಿ ಬೇಕು. ಪ್ರೀತಿ ಎಲ್ಲಿಂದ ಬರೋದು? ಸ್ವರ್ಗದಿಂದ. ಆ ಸ್ವರ್ಗದ ಆತ್ಮದಿಂದ, ದೇವರ ಕರುಣಿಂದ ಮಾತ್ರ ಹೃದಯದೊಳಗೆ ನಿಮ್ಮ ಪ್ರೀತಿ ಬರುವುದು. ನಿನ್ನ ದೇಹವನ್ನು ನೀನು ಸುಡಲು ಬಿಟ್ಟರೂ ಅದು ಕೂಡ ವ್ಯರ್ಥ ಅಲ್ವಾ? ಕೆಲವರು ಇದ್ದಾರೆ, ನೀನು ಬಡವರಿಗೆ ದಾನ ಮಾಡಿದ್ರು ಕೂಡ ಅದು ಕೂಡ ವ್ಯರ್ಥ, ನಿನ್ನಲ್ಲಿ ಪ್ರೀತಿ ಇಲ್ಲದಿದ್ದಾರೆ ಅಂತ ಹೇಳ್ತಾನೆ. ಯಾವ ಪ್ರೀತಿ? ಸೃಷ್ಟಿಕರ್ತನ ಪ್ರೀತಿ ನಿನ್ನಲ್ಲಿ ಬಂದು ಇಳಿದು ಬರುವುದು, ಸೃಷ್ಟಿಕರ್ತನ ಗುಣಗಳು. ಪ್ರೀತಿ. 2 ಮಾತನಾಡಿ ನೀವು ಮನೆಯಿಂದ ಹೊರಗೆ ಬರುವುದು ಅದಲ್ಲ. ಸೃಷ್ಟಿಕರ್ತನ ಆತ್ಮದ ಪ್ರೀತಿ ನಿನ್ನಲ್ಲಿ ಇಳಿದು ಬಂದು ನಿನ್ನಲ್ಲಿ ವಾಸಿಸುವುದು ಮತ್ತು ನೀನು ಬೇರೆಯವರಿಗೆ ಶೇರ್ ಮಾಡುವುದು ಆ ಪ್ರೀತಿಯನ್ನು. ಅದೇ ನಿನ್ನಲ್ಲಿ ಇಲ್ಲದಿದ್ದರೆ ನೀನು ನಿನ್ನ ದೇಹವನ್ನು ಸುಡಲು ಕೊಟ್ಟರೂ ಕೂಡ ವ್ಯರ್ಥ. ನೀನು ನಿನ್ನ ದೇಹವನ್ನು ಸುಡಲು ಕೊಡುವುದು ವ್ಯರ್ಥ. ನೀನು ದಾನ ಮಾಡಿದ್ರು ಕೂಡ ಬಡವರಿಗೆ ವ್ಯರ್ಥ. ಪ್ರೇಸ್ ಗಾಡ್, ಹಲ್ಲೆಲೂಯಾ. ನೋಡಿ, ಓದಿ ಆ ವಾಕ್ಯವನ್ನು, ಬೈಬಲ್ ತೆರೆದು ಕೊರಿಂಥಿಯರ ಪತ್ರಿಕೆ, ಮೊದಲನೇ ಪತ್ರಿಕೆಯನ್ನು ನೀವು ಓದಿ, ಚಾಪ್ಟರನ್ನು, ನಾನು ಹೇಳಿದ ಚಾಪ್ಟರನ್ನು. ಪ್ರೇಸ್ ಗಾಡ್, ಹಲ್ಲೆಲೂಯಾ. ಅದಕ್ಕೆ ಹೇಳುವುದು ನಮ್ಮ ಪ್ರೀತಿಯ ಮುದ್ದು ಮಕ್ಕಳು, ದೇವರ ಆತ್ಮವನ್ನು ಪಡೆದುಕೊಳ್ಳಿಕ್ಕೆ ಹಾಗೂ ದೇವರ ಸೇವೆಯನ್ನು ಮತ್ತು ಪ್ರಬಂಧವನ್ನು ಮಾಡೋಕ್ಕೆ ಇಟ್ಸ್ ನಾಟ್ ಎ ಈಸಿ ಲೈಫ್. ಇಟ್ಸ್ ನಾಟ್ ಎ ಈಸಿ. ದೇವರ ಆತ್ಮ ನಾನು ಹೇಳಿದೆ, ದೇವರ ಆತ್ಮವನ್ನು ನಾವು ಪಡ್ಕೊಳ್ಬೇಕಾದ್ರೆ ಮೊದಲು ನಮಗೆ ಪ್ರೀತಿ ಬೇಕು. ಆ ಪ್ರೀತಿ ಅಂದರೆ ಎಂತ? ಮನೆಯವರು ನಾನು ರೈಸ್ ತಂದು ಕೊಟ್ಟೆ, ಅದೆಲ್ಲರೂ ಕೊಡ್ತಾರೆ. ಅದೇ ಹೇಳಿದಲ್ಲ, ನೀನು ಬಡವರಿಗೆ ದಾನ ಮಾಡಿದ್ರು ಕೂಡ ಅದು ವ್ಯರ್ಥ, ನಿನ್ನಲ್ಲಿ ಪ್ರೀತಿ ಇಲ್ಲದಿದ್ದರೆ. ನೀನು ಸ್ಪಾನ್ಸರ್ ನಿಂತ್ಕೊಂಡೆ, ಬಡವರಿಗೆ ನೀನು ಸ್ಪಾನ್ಸರ್ ನಿಂತ್ಕೊಂಡೆ, ನಿನ್ನಲ್ಲಿ ಪ್ರೀತಿಯೇ ಇಲ್ಲದಿದ್ದರೆ ಅದು ಕೂಡ ವ್ಯರ್ಥ. ಯಾರೇ ಆಗಿರ್ಬೋದು ಸ್ಪಾನ್ಸರ್ ನಿಲ್ಲಿದ್ದ ಅವರು ಬಡವರಿಗೆ, ಅದು ಕೂಡ ವ್ಯರ್ಥ. ಪ್ರೇಸ್ಕೊಂಡು, ನಿನ್ನಲ್ಲಿ ಪ್ರೀತಿಯೇ ಇಲ್ಲದಿದ್ದರೆ
ಪ್ರೀತಿ ಇದ್ದವರ ಗುಣ ಕೂಡ ನಾನು ಹೇಳಿದೆ. ಅದೆಲ್ಲಿಂದ ಬರುವುದು? ಸ್ವರ್ಗೀಯ ಪಿತನಿಂದ ಬರುವುದು ಅಲ್ವಾ? ನೆಕ್ಸ್ಟ್, ಸ್ವರ್ಗೀಯ ಪಿತನ ಆತ್ಮ ಹೇಗೆ ನಮಗೆ ಸಿಗುತ್ತೆ? ಪ್ರೀತಿ ಇದ್ದರೆ ಮಾತ್ರ ನಮಗೆ ಸಿಗುತ್ತೆ. ಆ ಪ್ರೀತಿ ಎಲ್ಲಿಂದ ಬರುವುದು? ಸ್ವರ್ಗೀಯ ಪಿತನ ಆತ್ಮದಿಂದ ಬರುವುದು. ಸ್ವರ್ಗೀಯ ಪಿತನ ಆತ್ಮದಿಂದ ಬರುವುದು. ಅಂತಹ ವ್ಯಕ್ತಿಗಳು ಏನು ಮಾಡ್ತಾರೆ? ಈ ರೀತಿ ಮಾಡ್ತಾರೆ, ಪ್ರಬೋಧನೆ ಮಾಡ್ತಾರೆ, ಸಮಾಧಾನವನ್ನು ದೊರಕಿಸಿಕೊಡ್ತಾರೆ ಕುಟುಂಬಸ್ಥರಿಗೆ, ಮತ್ತು ಚರ್ಚ್ ಮತ್ತು ಎಲ್ಲಿ ಅವರು ಇರ್ತಾರೆ ಅಲ್ಲಿ ಅವರು ಕೊಡ್ಬೇಕಂತಿಲ್ಲ. ಅವರ ಹತ್ರ ನಿಂತ್ಕೊಂಡ್ರು ಕೂಡ ಆ ಸಮಾಧಾನ ಹಿಡಿದು ಬರುತ್ತೆ. ಯಾಕಂದರೆ ಅವರ ಹತ್ರ ಆ ಸಮಾಧಾನ, ಅವರ ಹತ್ರ ಪ್ರವಾದಿ ಮಾಡುವ ಗಿಫ್ಟ್ ಇದೆ. ಅದು ಹೋಗಲ್ಲ. ಅದು ಯಾವಾಗಾದ್ರೂ ಬೇಕಾದ್ರೂ ಕರ್ತನ ಸೃಷ್ಟಿಕರ್ತನೋ ಅಲ್ಲಿ ಕೆಲಸ ಮಾಡ್ತಾನೆ, ಅವರೊಂದಿಗೆ ಕೆಲಸ ಮಾಡ್ತಾನೆ. ಅದಕ್ಕೆ ಹೇಳುದು ಗಿಫ್ಟ್. ಇದು ಗಿಫ್ಟ್ ನಮಗೆ ಬೇಕು ನಮ್ಮ ಲೈಫಲ್ಲಿ. ನಾವು ಏನೇನು ಗಿಫ್ಟ್ ಹುಡುಕ್ತಾ ಇದ್ದೇವೆ, ನಮಗೆ ಇದು ಗಿಫ್ಟ್ ಬೇಕು ಲೈಫಲ್ಲಿ. ಒಬ್ಬ ಚರ್ಚಲ್ಲಿ ಒಬ್ಬ ವ್ಯಕ್ತಿ ನೀನಾಗಿ, ಒಬ್ಬ ಯಾರೇ ನೀನು ವ್ಯಕ್ತಿ ಆಗು, ದೇವರನ್ನು ನಂಬುವನು, ಇದು ಗಿಫ್ಟ್ ಬೇಕು, ಬೇರೆ ಗಿಫ್ಟ್ ಅಲ್ಲ. ಸ್ಯಾಂಟಾ ಕ್ಲಾಸ್ ಅಲ್ಲ, ಈಸ್ ನಾಟ್ ಎ ಸ್ಯಾಂಟಾ ಕ್ಲಾಸ್. ಅವರ್ ಜೀಸಸ್ ಕ್ರೈಸ್ಟ್ ಇಸ್ ನಾಟ್ ಎ ಸ್ಯಾಂಟಾ ಕ್ಲಾಸ್. ಅವರ್ ಹೆವೆನ್ಲಿ ಫಾದರ್ ಇಸ್ ನಾಟ್ ಎ ಸ್ಯಾಂಟಾ ಕ್ಲಾಸ್. His Lord, He is the Holy Father. ಗಿಫ್ಟ್ ಅಂದರೆ ಇದು ಗಿಫ್ಟ್. ಅದು ನೀನು ಅರ್ಥ ಮಾಡ್ಕೊಳ್ಬೇಕು. ಅದು ಪ್ರೀತಿ ಇದ್ದರೆ ಮಾತ್ರ ಅದು ಕೂಡ ನೀನು ಅರ್ಥ ಮಾಡೋಕ್ಕೆ ಸಾಧ್ಯ. ದೇವರ ಪ್ರೀತಿ ಇದ್ದರೆ, ದೇವರು ನಿನ್ನಲ್ಲಿ ಪ್ರೀತಿ ಹಾಕಿದರೆ ಮಾತ್ರ ನಿನಗೆ ಸಾಧ್ಯ. ಇಲ್ಲದ್ರೆ ನೀನು ಈ ಗಿಫ್ಟ್ ಬಗ್ಗೆ ಕೂಡ ನಿನಗೆ ಅರ್ಥ ಮಾಡೋಕ್ಕೆ ಆಗಲ್ಲ. ನೀನು ಪೂಜೆನೇ ಮಾಡ್ತಾ ಇರ್ತೀಯ, ನೀನು ರಿಟ್ರೀಟೇ ಮಾಡ್ತಾ ಇರ್ತೀಯ, ನೀನು ದೇವರ ವಾಕ್ಯವನ್ನೇ ಕೇಳ್ತಾನೆ ಹೋಗ್ತಾ ಇರ್ತೀಯ. ಅಲ್ಲಿ ಕೊಡ್ತಾ ಇರ್ತಾರೆ ಒಬ್ಬರು, ನಿನಗೆ ಹೇಳ್ತಾನೆ ಹೋಗ್ತೀಯ. ಪ್ರೇಸ್ ಗಾಡ್, ಹಲ್ಲೆಲೂಯಾ. ಸೊ ದೇವರ ಆತ್ಮನ ಹೊಂದೋಕ್ಕೆ ನಮಗೆ ಮೊದಲು ಪ್ರೀತಿ ಬೇಕು. ಪ್ರೀತಿ ಆದಮೇಲೆ ನಮಗೆ ಸಿಗುವುದು ದೇವರ ಆತ್ಮದಿಂದ ಇನ್ನೂ ಹೆಚ್ಚಾಗಿ ನಮಗೆ ಶಕ್ತಿಯುತವನ್ನಾಗಿ ಮಾಡೋಕ್ಕೆ ನಮಗೆ ಈ ಗಿಫ್ಟ್ಗಳು ಸಿಗುವುದು. ಗಿಫ್ಟ್ ಕ್ರಿಸ್ಮೋ ಗಿಫ್ಟ್ ಅಲ್ಲ, ಗಿಫ್ಟ್ಗಳು. ಇದು ಸೃಷ್ಟಿಕರ್ತನಿಂದ ಡೈರೆಕ್ಟ್ ನಿಮ್ಮಲ್ಲಿ ಆ ಸ್ವರ್ಗೀಯ ಪಿತನ ಆತ್ಮವು ದೊರಕಿಸಿಕೊಡುವುದು. ಪ್ರೇಸ್ ಗಾಡ್, ಹಲ್ಲೆಲೂಯಾ. ಪುನಃ ಹೇಳ್ತಾ ಇದ್ದೇನೆ, ನಾನು ಹೇಳಿಬಿಡಿ ಯಾವತ್ತು, ಒಬ್ಬ ನೀನು ಕಥಲಿಕ್ ಆಗಿ, ಒಬ್ಬ ನೀನು ಯಾವುದೇ ಧರ್ಮದವನಾಗಿರು, ನೀನು ಹೇಳಬಾರದು ಯೇಸುವನ್ನು ನಂಬುವ ನೀನು ಯಾವುದೇ ಧರ್ಮದವನಾಗಿರು, ನಂಬ್ತೀನಂತ ನೀನು ಹೇಳಿ, ನೀನು ಬಡವರಿಗೆ ನೀನು ಅದು ಕೊಟ್ಟೆ, ನಾನು ಇವನಿಗೆ ಇದು ಕೊಟ್ಟೆ ಅಂತ ಹೇಳಿದ್ರೆ, ನಿನ್ನಲ್ಲಿ ಪ್ರೀತಿಯೇ ಇಲ್ಲದಿದ್ದರೆ ನೀನು ಕೊಡುವುದು ಎಲ್ಲ ವ್ಯರ್ಥ. ಕರ್ತನ ಮುಂದೆ ನೀನು ಎಲ್ಲ ಕೊಡುವುದು ವ್ಯರ್ಥ, ನೀನು ಸ್ವರ್ಗಕ್ಕೆ ಹೋಗಲ್ಲ ಅಂತ ಆ ವಾಕ್ಯದ ಅರ್ಥ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಕರ್ತನು ಸ್ಪಿರಿಟ್ ಇನ್ ಜೀಸಸ್ ನಾಮವು ನಿಮ್ಮನ್ನು ಆಶೀರ್ವದಿಸಲಿ, ನಿಮಗೆ ಅವನ ಆತ್ಮದಿಂದ ತುಂಬಲಿ ಎಂದು ನಾನು ಪ್ರಾರ್ಥಿಸುವೆನು. ನಿಮ್ಮನ್ನು ಆ ಆತ್ಮವು ಪ್ರೀತಿಯಿಂದ ತುಂಬಲಿ. ಆ ಸ್ವರ್ಗೀಯ ಆತ್ಮದ ಆ ಗುಣಗಳು ನಿನ್ನ ಮೇಲೆ ಬಂದು ಇಳಿಯಲಿ ಎಂದು ನಾನು ಪ್ರಾರ್ಥಿಸುವೆನು. ಹಾಗೂ ಆ ಸ್ವರ್ಗೀಯ ಆತ್ಮವು ಇನ್ನೂ ನಿಮಗೆ ಶಕ್ತಿಯುತವನ್ನಾಗಿ ಮಾಡಿ ಆ ಸ್ಪಿರಿಟ್ ಇನ್ ಜೀಸಸ್ ನಾಮದಲ್ಲಿ ನಾನು ಪ್ರಾರ್ಥಿಸುವೆನು. ಈ ಎಲ್ಲ ಗಿಫ್ಟ್, ಕೊರಿಂಥೀಯರಿಗೆ ಬರೆದ ಪತ್ರಿಕೆ ನಾನು ಈಗ ಓದಿದಂತಹ ಆ ಗಿಫ್ಟ್ ನಿಮ್ಮ ಮೇಲೆ ಬಂದು ಇಳಿಯಲಿ ಎಂದು ನಾನು ಪ್ರಾರ್ಥಿಸುವೆನು. ಹಾಗೂ ಎಲ್ಲರೂ ದೇವರಿಗೆ ಮೆಚ್ಚುಗೆಯಾದಂತಹ ದಾರಿಯಲ್ಲಿ ನಾವು ನಡೆಯುವ. ಆಮೆನ್, ಆಮೆನ್, ಆಮೆನ್.